ನಮಸ್ಕಾರ ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಕ್ಷತ್ರಗಳ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರಾಲಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಗುರುಗಳೇ, ನಕ್ಷತ್ರಗಳ ಸರಣಿಯ ನಮ್ಮ ಈ ವಿಶೇಷ ಸಂಚಿಕೆಯಲ್ಲಿ ಯಾವ ನಕ್ಷತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಮೃಗಶಿರ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ. ಗುರುಗಳೇ, ಹಾಗಿದ್ರೆ ಮೃಗಶಿರ ನಕ್ಷತ್ರದ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ವೀಕ್ಷಕರೇ, ಮೃಗಶಿರ ನಕ್ಷತ್ರ ಕಾಲಚಕ್ರದ ಅಂದರೆ ರಾಶಿ ಚಕ್ರದಲ್ಲಿ ಬರ್ತಕ್ಕಂತಹ 5ನೇ ನಕ್ಷತ್ರ. ಅಂದರೆ ಈ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಲೆಕ್ಕ ಹಾಕೊಂಡ್ರೆ ಇದು 5ನೇ ನಕ್ಷತ್ರವಾಗಿ ಬರ್ತಕ್ಕಂಥದ್ದು. ಇದರ 2 ಪಾದಗಳು ವೃಷಭ ರಾಶಿಗೆ ಸೇರಿದರೆ ಮತ್ತೆರಡು ಪಾದಗಳು ಮಿಥುನ್ ರಾಶಿಯಲ್ಲಿ ಬರ್ತಕ್ಕಂಥದ್ದು. ನೋಡಿ, ಆರಂಭದ 2 ಪಾದಗಳು ಏನು ವೃಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದಿದೆ, ಅಲ್ಲಿ ಚಂದ್ರನ ಒಂದು ವಿಶೇಷವಾದಂತಹ ಸ್ಥಾನಮಾನ ಈ ಒಂದು ವೃಷಭ ರಾಶಿ. ತದನಂತರದಲ್ಲಿ ಏನು ಚಂದ್ರ ಒಂದು ಮಿತ್ರ ಕ್ಷೇತ್ರದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭ, ಆ ಒಂದು ಸಂದರ್ಭ ಉಂಟಾಗ್ತಕ್ಕಂಥದ್ದು ಬುಧನ ಮನೆಯಲ್ಲಿ. ಹಾಗಾಗಿ ಶುಕ್ರನ ಮನೆಯಲ್ಲಿ ಪ್ರಥಮ 2 ಪಾದಗಳು, ಈ ಇನ್ನು ಉಳಿದಂಥ 2 ಪಾದಗಳು ಬುಧನ ಮನೆಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಕ್ಷತ್ರವನ್ನು ದ್ವಿಪಾದಿ ನಕ್ಷತ್ರ ಅಂತ ಕರೆಯಲಾಗುತ್ತೆ. ಒಟ್ಟಾರೆ ಈ ಒಂದು ನಕ್ಷತ್ರ ಏನಿದೆ, ಆ್ಯಸ್ ದಿ ನೇಮ್ ಇಂಡಿಕೇಟ್ಸ್, ಮೃಗ ಅಂತಂದರೆ ಜಿಂಕೆ ಅಂತ, ಸೊ ಶಿರ ಅಂದರೆ ತಲೆ ಭಾಗ. ಹಾಗಾಗಿ ಜಿಂಕೆಯ ತಲೆಯನ್ನು ಹೋಲ್ತಕ್ಕಂತಹ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನನ್ನು ಈ ಒಂದು ನಕ್ಷತ್ರ ಹೊಂದಿದೆ. ಅದಕ್ಕೆ ಈ ಒಂದು ನಕ್ಷತ್ರದ ಹೆಸರು ಮೃಗಶಿರ ಅಂತ ಕರೀತಕ್ಕಂಥದ್ದು. ಸೊ ಮೃಗಶಿರ ನಕ್ಷತ್ರ ಬಹು ವಿಶೇಷವಾದಂತಹ ಒಂದು ಮಹಾನಕ್ಷತ್ರ. ಈ ಮಹಾನಕ್ಷತ್ರ ಏನು 5ನೇ ನಕ್ಷತ್ರವಾಗಿ ರಾಶಿ ಚಕ್ರದಲ್ಲಿ ಬರ್ತಕ್ಕಂಥದ್ದು, ಅದರಲ್ಲೂ ಮಹತ್ತರವಾದ ಮೌಲ್ಯಯುತವಾದ ಗುಣಲಕ್ಷಣಗಳನ್ನು ಏನು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಖಂಡಿತವಾಗಿಯೂ ಸಹ ಹೊಂದಿರ್ತಾರೆ. ಅದರಲ್ಲೂ ವೃಷಭ ರಾಶಿ ಮೃಗಶಿರ ನಕ್ಷತ್ರದವರು ಖಂಡಿತವಾಗಲೂ ಮಹತ್ತರವಾದಂತಹ ಮೌಲ್ಯಯುತವಾದಂತಹ ಗುಣಲಕ್ಷಣಗಳನ್ನು ಅವರು ಹೊಂದಿರ್ತಾರೆ ಅಂತಂದರೆ ಅದರಲ್ಲಿ ಯಾವುದೇ ತರಹದ ಒಂದು ಆಭಾಸಕಾರಿಯಾದಂತಹ ಒಂದು ವಿಷಯ ಇಲ್ಲ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಆಭಾಸಕಾರಿಯಾಗ್ತಕ್ಕಂತಹ ಒಂದು ವಿಚಾರಗಳು ಇರೋದಿಲ್ಲ. ಸೊ ಅಷ್ಟರ ಮಟ್ಟಿಗೆ ಹೇಳ್ಬೋದು ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಮಹತ್ತರವಾದ ಮೌಲ್ಯಯುತವಾದ ಲಕ್ಷಣಗಳನ್ನ ಹೊಂದಿರ್ತಾರೆ. ಕಂಡೀಷನಲ್ಲಿ ಯಾವ್ಯಾವ ಜನ ಹೊಂದಿರ್ತಾರೆ ಅನ್ನೋದನ್ನ ನಾನು ತದನಂತರದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರೋರ ಕೆಲವೊಂದು ಸಾಂಕೇತಿಕವಾದ ವಿಚಾರವನ್ನು ಈ ನಕ್ಷತ್ರದ ಮೂಲಕವೇ ವಿವರಣೆ ಕೊಡಬೇಕಾಗತ್ತೆ. ನೋಡಿ, ಈ ನಕ್ಷತ್ರವನ್ನು ಆಳ್ತಕ್ಕಂಥ ಗ್ರಹ ಕುಜಗ್ರಹ, ಅಂದರೆ ಮಂಗಳ ಗ್ರಹ. ಹಾಗಾಗಿ ಮಂಗಳ ಗ್ರಹ ಆಳ್ತಕ್ಕಂತಹ ಒಂದು ನಕ್ಷತ್ರ. ಇದೊಂದು ದೇವಗಣದ ನಕ್ಷತ್ರ. ಹಾಗಾಗಿ ಆ ದೈವತ್ವದ ಲಕ್ಷಣಗಳು, ಆ ದೈವತ್ವದ ವಿಚಾರದಲ್ಲಿ ಒಂದು ಗುಣಗಳು, ಇದೆಲ್ಲವೂ ಸಹ ಈ ನಕ್ಷತ್ರದಲ್ಲಿ ಹುಟ್ಟಿರೋರಲ್ಲಿ ನಾವು ಸಹಜವಾಗಿ ಕಾಣ್ಬೋದು. ಆಮೇಲೆ ಈ ಮೃಗಶಿರ ನಕ್ಷತ್ರ ಸಾಮಾನ್ಯವಾಗಿ ಒಂದು ಮೂಲಭೂತವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ತಮೋಗುಣ ಒಂದು ಮೂಲಭೂತವಾದ ಗುಣವೇ ಆಗಿದ್ದರೂ ಆ ಸಾತ್ವಿಕತೆಯ ಒಂದು ಲೆಕ್ಕಾಚಾರದಲ್ಲಿ ಈ ತಮೋಗುಣವು ಸಹ ಕೆಲವೊಂದು ಲಕ್ಷಣಗಳನ್ನ ಅದು ಪ್ರಸ್ತುತಪಡಿಸುವಂಥದ್ದಾಗಿದೆ. ಅಂದರೆ ನೋಡಿ, ಸಾಮಾನ್ಯವಾಗಿ ನಕ್ಷತ್ರಾಧಿಪತಿ ಕುಜ
ಈ ಇಂಟರ್ನಲ್ ಕರೇಜನ್ನು, ಅಂದರೆ ಆಂತರಿಕವಾದಂತಹ ಒಂದು ಆ ಧೈರ್ಯವನ್ನು, ಅಂದರೆ ಆ ಒಳಧೈರ್ಯವನ್ನು, ಹಾಗೆ ಒಂದು ವಿಧವಾದಂತಹ ಸ್ಪಿರಿಟನ್ನು, ಅಂದರೆ ನಾನು ಏನು ಬೇಕಾನ ಮಾಡ್ತೀನಪ್ಪ ಅನ್ನುವಷ್ಟು ಅವರು ಉತ್ಸಾಹ ತೋರಿಸ್ತಾರೆ. ಆ ಉತ್ಸಾಹವನ್ನು ಕೊಡ್ತಕ್ಕಂತಹ ಈ ಕುಜ ಇದನ್ನಲ್ಲ, ಈ ಕುಜ ಸಹಜವಾಗಿ ಇವ್ರ ಜನ್ಮ ಜಾತಕದಲ್ಲಿ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾನೆ. ಹಾಗಾಗಿ ಕುಜ ಅಂತ ಬಂದಾಗ ಒಳ್ಳೆಯವರು ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನು, ಈ ಒಂದು ವ್ಯಾಖ್ಯಾನದ ಅಡಿ ಒಂದು ಕೆಲಸ ಮಾಡಿಸ್ತಕ್ಕಂತಹ ಅಥವಾ ಒಂದು ಫಲಗಳನ್ನ ಕೊಡ್ತಕ್ಕಂತಹ ಒಂದು ಗ್ರಹ. ಯಾವುದೇ ವ್ಯಕ್ತಿ ಈ ಕುಜನ ಪ್ರಭಾವಕ್ಕೊಳಪಟ್ಟವನೇನಪ್ಪ ಅಂದರೆ ಒಳ್ಳೆಯ ವಿಷಯಕ್ಕೆ ಅನುಗುಣವಾಗಿ, ಆ ನೈತಿಕತೆಗೆ ಅನುಗುಣವಾಗಿ ಯಾರಾದರೂ ಒಂದು ಆ ಶಿಷ್ಟಾಚಾರದಲ್ಲಿ ಇಲ್ಲ ಅಂತಂದರೆ ಅವರ ವಿರುದ್ಧ ಬಂಡಾಯ ಹೂಡ್ತಕ್ಕಂಥದ್ದು ಅಥವಾ ಸಿಡಿದು ಹೇಳ್ತಕ್ಕಂತಹ ಒಂದು ಆ ಗುಣವನ್ನು ಪ್ರಸ್ತುತಪಡಿಸೋ ಗ್ರಹ ಅದು. ಹಾಗಾಗಿ ಆ ಗ್ರಹ ಸಹಜವಾಗಿ ಏನು ಮಾಡುತ್ತೆ, ಆ ಒಂದು ಬಂಡಾಯವನ್ನು ಸೃಷ್ಟಿ ಮಾಡಿ ಅಥವಾ ಆ ಬಂಡಾಯವನ್ನು ಸೃಷ್ಟಿಸಿದಂತಹ ಒಂದು ಕಾಲದಲ್ಲಿ, ಸಿಡಿದೇಳುವಂತಹ ಒಂದು ಸಮಯದಲ್ಲಿ ಸಹಜವಾಗಿ ತಮೋ ಗುಣವನ್ನು ಅದ್ರ ಮೂಲಕವೇ ಅದು ಜಗತ್ತಿಗೆ ತನ್ನ ಒಂದು ಚಾರ್ಮನ್ನು ತೋರಿಸ್ತಕ್ಕಂಥದ್ದು. ಹಾಗೆ ಯಾರಾದರೂ ಒಂದು ಸಾಮಾನ್ಯವಾಗಿ ನಿಮಗೆ ಇಷ್ಟ ಆಗಲಿಲ್ಲ ಅವರು ಮಾಡ್ತಕ್ಕಂಥ ಕೆಲಸ, ಏನೋ ಒಂದು ತಪ್ಪು ಮಾಡ್ತಾಯಿದ್ದಾರೆ, ಗೊತ್ತಿದ್ದು ತಪ್ಪು ಮಾಡ್ತಾಯಿದ್ದಾರೆ, ಆ ಮಾಡ್ತಾ ಇರತಕ್ಕಂತಹ ಒಂದು ತಪ್ಪಿನ ಮೂಲಕ ಇನ್ನೊಂದಷ್ಟು ಜನಕ್ಕೆ ಅದು ಬೇರೆ ರೀತಿಯಲ್ಲಿ ವ್ಯತಿರಿಕ್ತವಾದ ಪರಿಣಾಮವನ್ನು ಕೊಡ್ತಾ ಇದೆ ಅಂದಾಗ ಯಾವುದೇ ಒಬ್ಬ ವ್ಯಕ್ತಿ ಸಿಡಿದೇಳ್ತಕ್ಕಂಥದ್ದು ಸಹಜ. ಆ ಸಿಡಿದೇಳುವಂತಹ ಒಂದು ಭಾವ ಇದೆಯಲ್ಲ, ಅದು ತಮೋಗುಣ. ಆದರೆ ಸಾತ್ವಿಕತೆಯ ಒಂದು ಜೊತೆಗೆ ಆ ತಮೋಗುಣವೂ ಸಹ ಹ್ಯಾಕ್ಟ್ ಆಗುತ್ತೆ. ಹಾಗಾಗಿ ದಟ್ ಆ್ಯಕ್ಷನ್ ವಿತ್ ರೆಸ್ಪೆಕ್ಟ್ ಟು ತಮೋಗುಣ, ಬಟ್ ಆ ಒಂದು ಇಂಟೆನ್ಷನ್ನು ಸತ್ವಗುಣ. ಒಳ್ಳೇದು ಮಾಡಬೇಕಪ್ಪ, ಅದರಿಂದಾಗಿ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತಂದರೆ ನಾನು ಆ ತಮೋಗುಣದ ಮೂಲಕನಾದರೂ ಆ ಸತ್ವಗುಣಕ್ಕೆ ಒಂದು ಬೆಲೆ ಕೊಡೋ ಥರ ಆಗಬೇಕು ಅಂಥೇಳಿ ಆ ಮುನ್ನುಗ್ಗಿ ಆ ಒಂದು ಸ್ಪಿರಿಟ್ನ ಮೂಲಕ, ಆ ಒಂದು ಆ ಫೋರ್ಸ್ ಮೂಲಕ ಆ ವ್ಯಕ್ತಿ ಏನು ಮಾಡ್ತಾನೆ ಅದನ್ನು ತಡೆ ಒಡ್ಡೋ ಕೆಲಸ ಮಾಡ್ತಾನಲ್ಲ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ತಮೋಗುಣ ಲಕ್ಷಣ, ಆದರೆ ಸಾತ್ವಿಕತೆಯ ಹಿನ್ನೆಲೆ. ಆ ಸಾತ್ವಿಕತೆಯ ಹಿನ್ನೆಲೆ ಇಟ್ಕೊಂಡು ತಮೋಗುಣವನ್ನು ಪ್ರದರ್ಶನ ಮಾಡ್ತಕ್ಕಂಥವರು ಈ ಮೃಗಶಿರ ನಕ್ಷತ್ರದವರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನೋಡಿ, ವೃಷಭ ರಾಶಿ ಮೃಗಶಿರ ನಕ್ಷತ್ರದವರು ಮತ್ತು ಈ ಮಿಥುನ್ ರಾಶಿ ಮೃಗಶಿರ ನಕ್ಷತ್ರದವರು ಎರಡು ಕ್ಲಾಸಿಫಿಕೇಷನ್ ಆಗುತ್ತೆ. ಆ ಕ್ಲಾಸಿಫಿಕೇಷನ್ಗೆ ಅನುಗುಣವಾದಂತಹ ಫಲಗಳನ್ನ ಪಾದದ ಲೆವೆಲಲ್ಲಿ ನಾವು ಮಾತಾಡಬೇಕಾಗ್ತದೆ. ಹಾಗಾಗಿ ಆ ಪಾದದ ಲೆಕ್ಕಾಚಾರಗಳು ಬಂದಾಗ ನಾನು ಹೇಳ್ತಾ ಹೋಗ್ತೀನಿ. ಈ ಮೃಗಶಿರ ಅಂತ ಬಂದಾಗ ಮೇಯ್ನ್ಲಿ ಕುಜ ಇಂಪ್ಯಾಕ್ಟಿಂಗ್ ಪ್ಲ್ಯಾನೆಟ್. ಹಾಗಾಗಿ ಇಂಪ್ಯಾಕ್ಟಿಂಗ್ ಪ್ಲ್ಯಾನೆಟ್ ಬಂದು ರೂಲಿಂಗ್ ಪ್ಲ್ಯಾನೆಟೇ ಆಗುತ್ತೆ, ಅದು ಕುಜ ಆಯಿತು. ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ ಬೇರೆ ಇದೆ, ಅದು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಗುರುಗಳೇ, ಹಾಗಿದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ಯಾವ ವಿಧವಾದ ಗುಣನ ಹೊಂದಿರ್ತಾರೆ, ಮತ್ತು ಇವ್ರ ಸ್ವಭಾವ ಮತ್ತು ಇವರ ಇಂಟೆನ್ಷನ್ ಏನಾಗಿರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ವೀಕ್ಷಕರೇ, ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರುವಂಥವರ ಪ್ರಮುಖವಾದಂತಹ ಗುಣಲಕ್ಷಣ ಪರರ ಒಂದು ಕೆಲಸವನ್ನು ಶಿರಸಾವಹಿಸಿ ಮಾಡತಕ್ಕಂತಹ ಒಂದು ವಿಶೇಷವಾದ ಗುಣಲಕ್ಷಣ. ಅಂದರೆ ಪರೋಪಕಾರದ ಒಂದು ಗುಣಲಕ್ಷಣ. ಇನ್ನೊಬ್ಬರ ವಿಚಾರದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿ, ಪರವಾಗಿಲ್ಲಪ್ಪ ಇಂಥ ಒಬ್ಬ ವ್ಯಕ್ತಿಯಿಂದ ನನಗಿಷ್ಟು ಒಳ್ಳೇದಾಯಿತು ಅಂತ ಅವ್ರು ಅಂದ್ಕೋಬೇಕು. ಬರೀ ಅಂದ್ಕೊಳ್ಳೋದು ಅಷ್ಟೇ ಅಲ್ಲ, ಅವರು ಚಿರಕಾಲ ಅದನ್ನು ಸ್ಮರಣೆ ಮಾಡಬೇಕು. ಅಷ್ಟರ ಮಟ್ಟಿಗೆ ಅವರು ಪರೋಪಕಾರ ಮಾಡೋ ಜನ. ಇದೊಂದು ಪ್ರಮುಖವಾದ ಗುಣಲಕ್ಷಣ. ಆಮೇಲೆ ಮತ್ತೊಂದು ವಿಶೇಷವಾದಂತಹ ಒಂದು ಗುಣಲಕ್ಷಣ ಏನಪ್ಪ ಅಂತಂದರೆ ಜ್ಞಾನದಾಹ. ಅಂದರೆ ದೇ ಆರ್ ದಿ ವಿಸ್ಡಮ್ ಸೀಕರ್ಸ್. ನೋಡಿ, ಬುದ್ಧಿಮಟ್ಟ, ಜ್ಞಾನಮಟ್ಟ
ಇದು ಎರಡೂ ಒಂದು ಬೇರೆ ಬೇರೆ ವಿಧವಾದಂತಹ ವಿಚಾರಗಳು. ಬಟ್ ದೇ ಆರ್ ಲೈಕ್ ದಿ ಟೂ ಫೇಸಸ್ ಆಫ್ ಎ ಸಿಂಗಲ್ ಕಾಯಿನ್. ಅಂದರೆ ಒಂದೇ ನಾಣ್ಯದ ಎರಡು ಒಂದು ವಿಧವಾದಂತಹ ಮುಖಗಳು ಅಂತ ನಾವು ಹೇಳ್ಬೋದು. ಒಂದು ಕೂದಲೇ ಡಿಫ್ರೆನ್ಸು ಇರ್ತಕ್ಕಂಥದ್ದು ಯಾವುದಕ್ಕೆ, ಈ ಬುದ್ಧಿಗೂ ಜ್ಞಾನಕ್ಕೂ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಬದುಕು ಭಾಳ ಸುಗಮವಾಗಿ ಸಾಗಿಸ್ಬೋದು. ಆ ಬದುಕನ್ನು ಸುಗಮವಾಗಿ ಸಾಗಿಸ್ಲಿಕ್ಕೆ ಈ ಎರಡು ವಿಚಾರದಲ್ಲೂ ಸಹ ಆ ಒಂದು ಭೇದಗಳು ಏನಿದೆಯಲ್ಲ ಆ ಭೇದಗಳನ್ನ ಕಂಡುಕೋಬೇಕು. ಏನು ಭೇದಗಳು ಅಂದರೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಬುದ್ಧಿ ಕ್ಷಣಿಕವಾಗಿ ಒಂದು ಸುಖ ಏನು ಬರುತ್ತೆ ಅದನ್ನು ಅರಸುವಂಥದ್ದು. ಜ್ಞಾನ ಶಾಶ್ವತವಾದ ಸುಖವನ್ನು ಬಯಸ್ತಕ್ಕಂಥದ್ದು. ಆ ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ ಅನ್ನುವಂಥದ್ದು ಏನಿದೆ ಅಂದರೆ, ಆ ಬುದ್ಧಿ ಮಟ್ಟದ ಒಂದು ಪ್ಲೇನ್, ಆ ಇಂಟೆಲೆಕ್ಚುಯಲ್ ಪ್ಲೇನ್ ಅಂತ ಏನು ಹೇಳ್ತೀವಿ, ಆ ಇಂಟೆಲೆಕ್ಚುಯಲ್ ಪ್ಲೇನ್ಗೆ ಒಂದು ಲಿಮಿಟೇಷನ್ ಬೌಂಡ್ರಿ ಇದೆ. ಅಂದರೆ ಒಂದು ಸೀಮಿತವಾದಂತಹ ಒಂದು ರೆಸ್ಟ್ರಿಕ್ಟೆಡ್ ಲೈನ್ ಅಂತ ಒಂದಿದೆ. ಅದು ಅದಕ್ಕೆ ತಕ್ಕಾಗ ಮಾತ್ರ ಯೋಚನೆ ಮಾಡುತ್ತೆ. ಈ ತಿಂಗಳು ನಾನು ಖುಷಿಯಾಗಿದ್ದರೆ ಸಾಕಪ್ಪ, ಅಥವಾ ಈ ವರ್ಷ ನಾನು ಖುಷಿಯಾಗಿದ್ದರೆ ಅಷ್ಟೇ ಅದರದ್ದು ಒಂದು ಲಿಮಿಟೇಷನ್ ಪಾಯಿಂಟ್. ಬಟ್ ಭವಿಷ್ಯತ್ತಿನ ಲೆಕ್ಕಾಚಾರದಲ್ಲಿ ಬುದ್ಧಿ ಯಾವತ್ತೂ ದೀರ್ಘವಾಗಿ ಆಲೋಚನೆ ಮಾಡೋದಿಲ್ಲ. ಅಂದರೆ ಜ್ಞಾನ ಅನ್ನುವಂಥದ್ದು ಅದಕ್ಕೊಂದು ಬೌಂಡ್ರಿ ಇಲ್ಲ, ಅದು ಲಿಮಿಟೇಷನ್ ಪಾಯಿಂಟ್ ಇಲ್ಲದೆ ಇರುವಂಥದ್ದು. ಅದಕ್ಕೆ ಜ್ಞಾನದ ಗುಣಮಟ್ಟ ಒಬ್ಬ ಮನುಷ್ಯನ ಯಾವತ್ತೂ ಒಂದು ಉದಾತ್ತವಾಗಿ, ಅಂದರೆ ಔದಾರ್ಯವಾಗಿ ಯೋಚನೆ ಮಾಡೋ ಥರ ಅದು ಮಾಡುತ್ತೆ. ಅದಕ್ಕೆ ಮನೋವೈಶಾಲ್ಯತೆ ಬೇಕು. ಆ ಮನೋವೈಶಾಲ್ಯತೆ ಇರತಕ್ಕಂತಹ ಜನ ಈ ಮೃಗಶಿರ ನಕ್ಷತ್ರದವರು. ಇದಕ್ಕೂ ಸಹ ಕೆಲವೊಂದು ಕಂಡೀಷ್ನಲ್ ಪಾಯಿಂಟ್ಸ್ ಇದ್ದಾವೆ. ಆ ಕಂಡೀಷ್ನಲ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಇವ್ರನ್ನ ರೂಲ್ ಮಾಡ್ತಕ್ಕಂಥ ಪ್ರಮುಖವಾದ ಗ್ರಹ ಇವ್ರ ನಕ್ಷತ್ರಾಧಿಪತಿ ಕುಜ. ಈ ನಕ್ಷತ್ರಾಧಿಪತಿ ಕುಜ ಏನಾದರೂ ಇವ್ರ ಜನ್ಮಜಾತಕದಲ್ಲಿ ಲಗ್ನದಿಂದ 3, 6, 10, 11 ಅನ್ನುವಂತಹ ಉಪಚಯ ಸ್ಥಾನಗಳು ಅಂತ ಏನು ನಾವು ಈ ವೇದಿಕ್ ಅಸ್ಟ್ರಾಲಜಿನಲ್ಲಿ ಕರಿತೀವಿ, ಆ ಒಂದು ಉಪಚಯ ಸ್ಥಾನಗಳಲ್ಲಿ ಯಾವುದಾದ್ರು ಒಂದು ಸ್ಥಾನದಲ್ಲಿ ಈ ಕುಜಗ್ರಹ ಇರಬೇಕಾಗ್ತದೆ. ಆವಾಗ ಈ ಒಂದು ಮನೋವೈಶಾಲ್ಯತೆ, ಹಾಗೆ ಒಂದು ಉದಾತ್ತವಾಗಿ ದೀರ್ಘವಾಗಿ ಆಲೋಚನೆ ಮಾಡ್ತಕ್ಕಂತಹ ಒಂದು ಮನೋಭಾವ, ವಿವೇಕಯುತವಾದಂತಹ ಒಂದು ಬುದ್ಧಿಶಕ್ತಿ, ಆವಾಗ ಏನಾಗುತ್ತೆ, ಬ್ಲೆಂಡ್ ಆಗುತ್ತೆ. ವಿವೇಕಯುತ ಬುದ್ಧಿಶಕ್ತಿ ಇದ್ದವನೇ ಜ್ಞಾನಿ. ಅದನ್ನು ಏನಂತ ಹೇಳ್ತೀವಿ, ವಿವೇಕ ಅನ್ನೋದು ಒಂದು ಏನು ಮಾಡಿದ್ರೆ ಏನಾಗುತ್ತೆ, ಈ ಒಂದು ಸ್ಟೆಪ್ ತಗೊಂಡ್ರೆ ನೆಕ್ಸ್ಟು ಕಾನ್ಸಿಕ್ವೆನ್ಷಿಯಲ್ ಸರ್ಕಮ್ಸ್ಟೆನ್ಸ್ ಏನು ಬರುತ್ತೆ ಅದನ್ನು ಹೇಗೆ ನಾನು ಫೇಸ್ ಮಾಡಬೇಕು, ಆ ಕಾನ್ಸಿಕ್ವೆನ್ಸಸ್ನೆಲ್ಲ ಅನಲೈಸ್ ಮಾಡಬೇಕು. ಅದು ವಿವೇಚನೆ. ವಿವೇಚನೆ ಇಲ್ಲದೆ ಹೋದ್ರೆ ಏನಾಗ್ಬಿಡುತ್ತೆ, ಈ ದುರ್ಯೋಧನನ ಥರ ಆಗಿಬಿಡ್ತದೆ ವಿಷಯ. ದುರ್ಯೋಧನ ಏನು ಮಾಡ್ದ, ಹಿಂದೆ ಮುಂದೆ ಯೋಚನೆ ಮಾಡದೆ ಸ್ಟೆಪ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ದ. ಕಡೆಗೆ ಏನಾಯಿತು, ಕೃಷ್ಣ ಏನು ಮಾಡ್ದ, ಹೇಳ್ಕೊಡ್ತಾ ಇದ್ದ ಯಾರಿಗೆ, ಧರ್ಮರಾಯನಿಗೆ. ಅರ್ಜುನನ್ಗೆ ಆಮೇಲೆ ಯುದ್ಧ ಭೂಮಿನಲ್ಲಿ ಧರ್ಮರಾಯನಿಗೆ ಹೇಳ್ಕೊಡ್ತಾ ಇದ್ದ ಫಸ್ಟು. ಯಾಕೆಂದರೆ ಧರ್ಮರಾಯ ಪ್ರಮುಖ ಪಾಂಡವರ ಪೈಕಿ. ಅದಕ್ಕೆ ಜ್ಞಾನ ಅನ್ನುವಂಥದ್ದು ಏನಪ್ಪ ಅಂತಂದರೆ, ಅದು ಈ ಏನು ಯಾವುದೇ ಕಾರಣಕ್ಕೂ ಅದು ಜಾರಿ ಬೀಳಿಸಲ್ಲ ಎಲ್ಲೂ. ಆದರೆ ಬುದ್ಧಿ ಇದ್ದವನು ಯಾವ ಥರ ನಡ್ಕೊತಾನಪ್ಪ ಅಂತಂದರೆ, ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರ ನಡ್ಕೊತಾನೆ. ಹಾಗಾಗಿ ಈ ಜಟ್ಟಿ ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ಜಾಯಮಾನದವರು ಮೃಗಶಿರ ನಕ್ಷತ್ರದವ್ರ ಪೈಕಿ ಯಾರೋ
ಒಂದು 3-4%, 5% ಆಗ್ಬೋದೇನೋ ಅಷ್ಟೇ. ಮೋಸ್ಟ್ ಆಫ್ ದಿ ಮೃಗಶಿರ ಪೀಪಲ್ ಅವರು ಯಾವತ್ತೂ ಜ್ಞಾನದ ದಾರಿಲೇ ಇರ್ತಾರೆ. ಯಾರಪ್ಪ ಆ ರೀತಿ ಮೊಂಡಾಟ ಆಡಿಕೊಂಡು ಬಂಡತನ ಪ್ರದರ್ಶನ ಮಾಡಿಕೊಂಡು ತಾವು ತಮ್ಮ ಬುದ್ಧಿಗನಿಸಿದ್ದೇ ಸರಿ ಅಂತ ಅದ್ರ ಪ್ರಕಾರವಾಗಿರ್ತಾರೆ ಅಂತಂದರೆ, ಈ ಏನು ಉಪಚಯ ಸ್ಥಾನಗಳಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿ ಕುಜ ಇದ್ದವರು ಆ ರೀತಿ ಇರಲ್ಲ. ಅಪಾರ್ಟ್ ಫ್ರಮ್ ದಿಸ್, ಈ ಕುಜನಿಗೆ ಒಂದು ನೆಗೆಟಿವ್ ಸ್ಟೇಟಸನ್ನು ಕೊಡ್ತಕ್ಕಂಥ ಭಾವ ಅಂದರೆ 8ನೇ ಮನೆ, ಲಗ್ನದಿಂದ 8ನೇ ಮನೆ. ಆ ಲಗ್ನದಿಂದ 8ನೇ ಮೇಲೆ ಕುಜ ಇದ್ದು ಇವರು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟೋರೆ ಅಂತಂದರೆ ಅಂಥವ್ರು ನೋಡಿ ಈ ಜಟ್ಟಿ ಜಾರು ಬಿದ್ದರು ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ಕ್ಯಾರೆಕ್ಟರ್. ಅರ್ಥ ಆಯ್ತಲ್ಲ? ಹಾಗಾಗಿ ಇದನ್ನು ನಾವು ಅಬ್ಸರ್ವೇಷನ್ನ ಮಾಡಬೇಕು ಬರ್ತ್ ಚಾರ್ಟಲ್ಲಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಮೃಗಶಿರ ನಕ್ಷತ್ರದವ್ರ ಪೈಕಿ ಈ ಅಷ್ಟಮದಲ್ಲಿ ಕುಜ ಅಥವಾ 2ನೇ ಮನೇಲಿ ಕುಜ ಅಂದರೆ 2-8 ಆ್ಯಕ್ಸಿಸ್ ಅಂತ ನಾವು ಹೇಳ್ತೀವಿ. ಈ 2 ಅಥವಾ 8ರಲ್ಲಿ ಕುಜ ಇರ್ತಕ್ಕಂಥ ಜನ ಅವ್ರು ಏನಪ್ಪ ಅಂತಂದರೆ, ಅವ್ರು ಅಂದ್ಕೊಂಡಿದ್ದೇ ಸರಿ, ಅವ್ರು ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಅಂತ ಹೇಳ್ತಾರಲ್ಲ, ಹಂಗೆ ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ. ಆದರೆ ಆ ಲಗ್ಗೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಒಂದು ಅವ್ರದ್ದೇ ಆದಂಥ ವರ್ಚಸ್ಸನ್ನ ಎಷ್ಟು ಮಟ್ಟಿಗೆ ಎಷ್ಟು ಸಮಯದವರೆಗೂ ಕಾಪಾಡ್ಕೊಂಬರುತ್ತೆ ಅದು ಅವ್ರಿಗೆ ಗೊತ್ತಿರಲ್ಲ. ಯಾವುದೋ ಸಮಯದಲ್ಲಿ ಮುಗ್ಗರಿಸಿ ಹಂಗೆ ಬಿದ್ದುಬಿಟ್ಟಿರ್ತಾರೆ. ಹಾಗಾಗಿ ಅವ್ರು ಆಡೋ ಆಟ, ಓಡೋ ಲಗ್ಗೆ ಒಂದು ಕಾಲಕ್ಕೆ ಮುಗ್ರಿಸಿ ಬೀಳೋಂಗೆ ಮಾಡುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲು ಆವಾಗಾದರೂ ಬುದ್ಧಿ ಕಲಿಬೇಕಲ್ವ? ಆವಾಗಲೂ ಕಲಿದೆ ಹೋದಾಗ ಏನಾಗ್ತದೆ, ಇದು ಹಿಂಗೇ ಸಾಕ್ತಾ ಹೋಗುತ್ತೆ, ಕಡೆಗೆ ಅವ್ರಿಗೆ ಜಿಗುಪ್ಸೆ ಆಗಿಬಿಡುತ್ತೆ. ಇದು ವೆರಿ ಲೀಸ್ಟ್ ಪರ್ಸೆಂಟೇಜ್ ಈ ಥರ ಜನ ನಾವು ಈ ನಕ್ಷತ್ರದವರಲ್ಲಿ ಕಾಣುವಂಥದ್ದು. ಬಟ್ ಈ ನಕ್ಷತ್ರದವ್ರಿಗೆ ಒಟ್ಟಾರೆ ಏನಂತ ಹೇಳ್ಬೋದಪ್ಪ ಅಂತಂದರೆ, ಇಫ್ ದೇ ಆರ್ ಹ್ಯಾವಿಂಗ್ ಮಾರ್ಸ್ ಪೊಸಿಷನ್ ಅಂದರೆ ಕುಜನ್ನ ಒಂದು ಭಾವಸ್ಥಿತಿ, ಅಂದರೆ ಲಗ್ನದಿಂದ 3, 6, 10 ಹಾಗೆ 11ನೇ ಸ್ಥಾನದಲ್ಲಿ ಅಥವಾ ಈ ಭಾವಗಳಲ್ಲಿ ಏನು ಕುಜನ ಪರಿಸ್ಥಿತಿ ಇರ್ತದೆ, ಅಂಥವರು ಸಹಜವಾಗಿ ಉತ್ತಮವಾದಂತಹ ಬುದ್ಧಿ ಹಾಗೂ ವಿವೇಕಯುಕ್ತವಾದಂತಹ ಒಂದು ಜ್ಞಾನದ ಗುಣಮಟ್ಟವನ್ನು ಕಾಪಾಡಿಕೊಂಡು ಆ ವಿವೇಚನೆ ಮತ್ತು ಬುದ್ಧಿ ಎರಡನ್ನೂ ಬ್ಲೆಂಡ್ ಮಾಡಿಕೊಂಡು ವಿವೇಕಯುತವಾದಂತಹ ಬುದ್ಧಿ ಅದನ್ನು ಅವರು ಹೊಂದಿದ್ದೇ ಆದರೆ ಖಂಡಿತವಾಗ್ಲೂ ಅವ್ರ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಾರೆ. ಮಹತ್ತರವಾದ ಮೌಲ್ಯಯುತವಾದಂತಹ ಗುಣಲಕ್ಷಣಗಳನ್ನ ಅವರು ಹೊಂದಿ ಅವರ ಜೀವನದಲ್ಲಿ ಸಾಫಲ್ಯವನ್ನು ಹೊಂದುತ್ತಾರೆ ಅನ್ನೋದ್ರಲ್ಲಿ ಬೇರೊಂದು ಮಾತಿಲ್ಲ. ಗುರುಗಳೇ, ಹಾಗಿದ್ರೆ ಯಾವ ಒಂದು ಗ್ರಹ ಅತಿ ಮುಖ್ಯವಾಗಿ ಈ ನಕ್ಷತ್ರದವರನ್ನ ಪ್ರಭಾವ ಬೀರುತ್ತೆ? ನೋಡಿ, ಆಗಲೇ ನಾನು ತಿಳಿಸ್ಕೊಟ್ಟೆ, ಕುಜಗ್ರಹ ಬೀಯಿಂಗ್ ದಿ ರೂಲರ್ ಆಫ್ ದಿಸ್ ನಕ್ಷತ್ರ ಪ್ರಮುಖವಾದಂತಹ ಗ್ರಹ ಆಗುತ್ತೆ. ಅದು ಪ್ರಮುಖವಾಗಿ ಪ್ರಭಾವ ಬೀರುತ್ತೆ. ಅದಲ್ಲದೆ ಇನ್ನೊಂದು ಗ್ರಹ ಇವರ ಜೀವನದಲ್ಲಿ ಬಹು ಮುಖ್ಯವಾಗಿ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ ಮೇಜರ್ ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ಟು ಇನ್ಕ್ಲೂಡಿಂಗ್ ಮಾರ್ಸ್, ಅದರ ಜೊತೆಗೆ ಈ ಗ್ರಹ ಅವ್ರ ಜೀವನದಲ್ಲಿ ಸದುದ್ದೇಶಗಳನ್ನ ಇಟ್ಕೊಳ್ಳೋಕೆ ಮಾಡುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಅದೇ ರವಿಗ್ರಹ. ಹಾಗಾಗಿ ರವಿಗ್ರಹ ಇವರ ಜೀವನದಲ್ಲಿ ವಿಶೇಷಕರವಾಗಿ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು, ಅದರಲ್ಲೂ ಮಧ್ಯ ವಯಸ್ಸಿನ ಒಂದು ಸಂದರ್ಭದಲ್ಲಿ. ನೋಡಿ, ಈ ಮೃಗಶಿರ ನಕ್ಷತ್ರದವ್ರಿಗೆ ಚಾಲೆಂಜಿಂಗ್ ಸಿಚುಯೇಷನ್ಸ್ ಜಾಸ್ತಿ. ಒಂದಲ್ಲ ಒಂದು ರೀತಿ ಸವಾಲುಯುಕ್ತ ಸನ್ನಿವೇಶಗಳನ್ನ ಹೆಚ್ಚಾಗಿ ನೋಡ್ತಾನೆ ಇರ್ತಾರೆ. ಹಂತವಾಗಿ ವಿವೇಚನೆ ಇದ್ದವನು ಗೆಲ್ತಾನೆ. ಒಂದು ರೀತಿ ಓವರ್ ಎಕ್ಸೈಟ್ ಆಗಿಬಿಟ್ರೆ ಆರಂಭ ಶೂರತ್ವ ಬಂದ್ಬಿಡುತ್ತೆ. ಆರಂಭದಲ್ಲಿ ಗೆಲ್ತೀನಿ ಅಂದ್ಕೊಂಡಿರ್ತಾನೆ, ಆಮೇಲೆ ಟುಸ್ ಪಟಾಕಿ ಆಗಿಬಿಡ್ತಾನೆ. ಹಾಗಾಗಿ ಓವರ್ ಎಕ್ಸೈಟ್ಮೆಂಟ್ ಇರಬಾರ್ದು ಮನುಷ್ಯನಿಗೆ. ಇದನ್ನೆಲ್ಲವನ್ನ ತಡ್ಕೊಂಡು ಸದುದ್ದೇಶಗಳ ಜೊತೆಗೆ ತನ್ನ ಜೀವನವನ್ನು ಕಂಡ್ಕೋಬೇಕು ಅಂತ ಹೇಳಿ ಪ್ರಾಣ ಹೋದರೂ ರಾಂಗ್ ಸ್ಟೆಪ್ ಇಡಲ್ಲಪ್ಪ
ಅಂತ ಅಂದ್ಕೊಂಡು ಒಂದು ಮೇಜರ್ ಒಂದು ಇಂಟೆನ್ಷನನ್ನು ಹೊಂದಿ, ಅಂದರೆ ಸದುದ್ದೇಶವನ್ನು ಹೊಂದಿ ಆ ವ್ಯಕ್ತಿ, ಯಾವೊಬ್ಬ ವ್ಯಕ್ತಿ ಈ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರೋನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡಿರ್ತಾನೆ, ಅಂದರೆ ಲಾಂಗ್ ಟರ್ಮ್ ವಿಷನ್ ಅದನ್ನು ಇಟ್ಕೊಂಡಿರಬೇಕು. ಅಂಥವನು ಇಲ್ಲಿ ಫ್ಲರಿಶ್ ಆಗ್ತಾನೆ, ಅಂದರೆ ಏಳಿಗೆಯನ್ನು ಹೊಂದುತ್ತಾನೆ. ಈ ನಕ್ಷತ್ರದವರು ಮುಖ್ಯವಾಗಿ ಮಧ್ಯ ವಯಸ್ಸಿನಲ್ಲಿ ಸೂರ್ಯನ ವಿಶೇಷ ಪ್ರಭಾವಕ್ಕೆ ಒಳಪಡ್ತಕ್ಕಂಥ ಜನ. ಅವ್ರ ಜನ್ಮ ಜಾತಕದಲ್ಲಿ ಅಷ್ಟಮದಲ್ಲಿ ರವಿ ಇರಬಾರ್ದು ಅಷ್ಟೇ. ಬೈ ಚಾನ್ಸ್ ಈ ನಕ್ಷತ್ರದಲ್ಲಿ ಹುಟ್ಟಿ ಅಷ್ಟಮ ಸ್ಥಾನದಲ್ಲಿ ರವಿ ಇದ್ದಾಗ ಅವರೇನಾದರೂ ಹುಟ್ಟಿದರೆ ಅಂಥವ್ರಿಗೆ ಏನಾಗುತ್ತೆ, ಈ ದೂರದೃಷ್ಟಿಯ ಕೊರತೆ ಉಂಟಾಗುತ್ತೆ. ಸದುದ್ದೇಶಪೂರ್ವಕವಾಗಿ ನಡ್ಕೊಳ್ತಕ್ಕಂತಹ ಒಂದು ಗುಣವಿಶೇಷತೆ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಇದನ್ನು ಅವರು ಕಂಡುಕೋಬೇಕು ಅಂತಂದರೆ ಶಿವನ ಆರಾಧನೆ ಮಾಡಬೇಕಾಗತ್ತೆ. ಸೊ ಮೋಸ್ಟ್ ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ ಇವರಿಗೆ ಕುಜಗ್ರಹವೇ ಆದರೂ ಆಲ್ಟರ್ನೇಟಿವ್ಲಿ ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ ಅಂತ ರವಿಗ್ರಹ ಬರ್ತಕ್ಕಂಥದ್ದು. ಹಾಗಾಗಿ ಕುಜ ಹಾಗೂ ರವಿ ಇವರಿಬ್ಬರ ಒಂದು ಸ್ಥಿತಿಗಳು ಅವರ ಬರ್ತ್ ಚಾರ್ಟ್ನಲ್ಲಿ, ಅಂದರೆ ಜನ್ಮ ಜಾತಕದಲ್ಲಿ ಸರಿಯಾದಂಥ ಒಂದು ಸ್ಥಿತಿಲಿ ಇರಬೇಕಾಗ್ತದೆ. ಹಾಗಾಗಿ ರವಿಗೆ ಅಷ್ಟಮ ಸ್ಥಾನದ ಸ್ಥಿತಿ ಒಳ್ಳೆಯದಲ್ಲ, ದ್ವಾದಶ ಸ್ಥಾನದ ಸ್ಥಿತಿ ಒಳ್ಳೆಯದಲ್ಲ. ಹಾಗಾಗಿ ಈ 8 ಹಾಗೂ 12ನೇ ಭಾವಗಳಲ್ಲಿ ಯಾವುದಾದ್ರೂ ಒಂದು ಭಾವದಲ್ಲಿ ರವಿ ಇದ್ದಾಗ ಅವರು ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಅವರ ಜೀವನ ಸದುದ್ದೇಶಪೂರ್ವಕವಾಗಿ ನಡೆಯೋದಿಲ್ಲ. ಹೇಗೆ ಬಂತು ಹಾಗೆ ಅವರು ಫ್ಲೆಕ್ಸಿಬಲ್ ಆಗಿ ಹೋಗ್ತಾ ಇರ್ತಾರೆ, ಒಂಥರ ಗಾಳಿ ಬಂದಾಗ ತೂರ್ಕು ಅನ್ನೋ ಥರ ನಡ್ಕೊಳ್ತಾ ಇರ್ತಾರೆ. ಸೊ ಬೈ ಚಾನ್ಸ್ ಈ ಒಂದು ಸೂರ್ಯನ ಸ್ಥಿತಿ 8 ಅಥವಾ 12ರಲ್ಲಿ ಇಲ್ಲ, ಬೇರೆ ಕಡೆ ಇದೆ ಅಂದಾಗ ಖಂಡಿತವಾಗಲೂ ಒಂದು ನಿಯಮಿತವಾದಂತಹ ಒಂದು ವಿಚಾರಗಳು, ಅಂದರೆ ಆ ಒಂದು ರೆಗ್ಯುಲೇಟೆಡ್ ವೇನಲ್ಲಿ ಹೀಗೇ ಇರಬೇಕಪ್ಪ, ಈ ಸಂದರ್ಭದಲ್ಲಿ ನಾನು ಹೀಗೇ ಇರಬೇಕು, ಇಷ್ಟೇ ತಾಳ್ಮೆ ವ್ಯವಧಾನ, ಏನೇ ಬಂದರೂ ಸಹಿಸ್ಕೊಂಡು ಹೋಗಬೇಕು ಅನ್ನುವಂತಹ ಒಂದು ಆ ದೃಢಚಿತ್ತ ಇರುತ್ತೆ. ಆ ದೃಢಚಿತ್ತ ಒಂದು ವಿಧವಾಗಿ ಒಂದು ಬ್ಯಾಲೆನ್ಸ್ಡ್ ಸ್ಟೇಟಸಲ್ಲಿ ಇರೋ ಥರ ಮಾಡುತ್ತೆ. ಅದು ಒಂದು ವಿಶೇಷವಾದ ನೈಪುಣ್ಯತೆ ಬೇಕದಕ್ಕೆ. ಆ ನೈಪುಣ್ಯತೆಯನ್ನು ಸಹ ಈ ಕುಜಗ್ರಹ ಕೊಡ್ತದೆ. ಹಾಗಾಗಿ ಈ ದೀರ್ಘವಾದಂತಹ ಆಲೋಚನೆ, ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂತಹ ಒಂದು ಸೂಕ್ತವಾದ ವಿವೇಚನೆ ಈ ಮೃಗಶಿರ ನಕ್ಷತ್ರದವ್ರಿಗೆ ಕೊಡ್ತಕ್ಕಂಥದ್ದು ರವಿಗ್ರಹ. ಹಾಗಾಗಿ ರವಿ 2ನೇ ಒಂದು ಹಂತದಲ್ಲಿ, ಅಂದರೆ ಮಧ್ಯ ವಯಸ್ಸಿನ ಒಂದು ಹಂತದಲ್ಲಿ ಈ ನಕ್ಷತ್ರದವ್ರಿಗೆ ಬಹು ವಿಶೇಷವಾಗಿ ಫಲ ಕೊಡ್ತಕ್ಕಂಥ ಗ್ರಹ. ಹಾಗಾಗಿ ರವಿಯ ಸ್ಥಿತಿಯೂ ಸಹ ನಾವು ಈ ನಕ್ಷತ್ರದಲ್ಲಿ ಹುಟ್ಟಿರೋರ ಜನ್ಮ ಜಾತಕದಲ್ಲೇ ಖಂಡಿತವಾಗ್ಲೂ ಪರಿಶೀಲಿಸಿ ಮಾತಾಡಬೇಕಾಗತ್ತೆ. ಗುರುಗಳೇ, ಹಾಗಿದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಅದೃಷ್ಟದಾಯಕ ವಿಚಾರಗಳು ಯಾವ ರೀತಿ ಇರುತ್ತೆ? ನೋಡಿ, ಅದೃಷ್ಟದಾಯಕವಾದ ವಿಚಾರ ಅಂತ ಬಂದಾಗ ಮಿಡಲ್ ಏಜಸ್ ನಂತರವೇ ಅವ್ರಿಗೆ ಬರ್ತಕ್ಕಂಥದ್ದು. ನಾನು ಆಗಲೇ ಹೇಳಿದೆ ನಿಮಗೆ, ಈ ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ಟು ಕುಜ ಒಂದು ಕಡೆ ಆದರೆ ಸೆಕೆಂಡ್ರಿ ಲೆವೆಲ್ ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ ಬಂದು ಸೂರ್ಯ ಅಂತ ಹೇಳಿ. ಸೂರ್ಯ ಇವರಿಗೆ ವಿಶೇಷವಾದಂತಹ ವಿವೇಚನೆಯನ್ನು ಕೊಡಿಸ್ತಕ್ಕಂಥವನು. ಅಂದರೆ ಅಂಧಕಾರತ್ವದಿಂದ ಮೇಲಕ್ಕೆ ತರ್ತಕ್ಕಂಥ ಗ್ರಹ ಸೂರ್ಯ. ಚಂದ್ರನೂ ಅಷ್ಟೇ. ಪ್ರಮುಖವಾಗಿ ನೋಡಿ, ಇಲ್ಲೊಂದು ಹೇಳಲೇಬೇಕಾದಂಥ ವಿಚಾರ ಇದೆ. ಈ ಮೃಗಶಿರ ನಕ್ಷತ್ರದಲ್ಲಿ ಏನು ಈ ಚಂದ್ರನ ಒಂದು ವಿಚಾರಗಳು ಇಲ್ಲಿ ಸೂಕ್ತವಾಗಿ ಸ್ವಲ್ಪ ಬ್ಲೆಂಡ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಚಂದ್ರಸ್ಥಿತ ನಕ್ಷತ್ರ ಮೃಗಶಿರ, ಹಾಗೆ ಸೂರ್ಯ ಸೆಕೆಂಡ್ರಿ ಲೆವೆಲ್ ಇನ್ಫ್ಲೂಯೆನ್ಸಿಂಗ್ ಪ್ಲ್ಯಾನೆಟ್ಟು, ಜೊತೆಗೆ ಚಂದ್ರನ ಪ್ರಭಾವವೂ ಸಹ ನಕ್ಷತ್ರದ ಒಂದು ಲೆಕ್ಕಾಚಾರದಲ್ಲಿ ಇವರಿಗೆ ಮಧ್ಯ ವಯಸ್ಸಿನಲ್ಲಿ ಆ 2 ಬ್ಲೆಂಡ್ ಆದಾಗ, ಸೂರ್ಯ ಚಂದ್ರರ ವಿಶೇಷವಾದ ಪ್ರಭಾವಗಳು ಬ್ಲೆಂಡ್ ಆದಾಗ ಅದು ಅದೃಷ್ಟವನ್ನು ತರತಕ್ಕಂಥದ್ದಾಗುತ್ತೆ. ಇವರಿಗೆ 34ನೇ ವಯಸ್ಸಿನಲ್ಲಿ ವಿಶೇಷವಾದ ಅದೃಷ್ಟ ಲಭಿಸುತ್ತೆ. ಅದಾದ ಮೇಲೆ 37ನೇ ವಯಸ್ಸಿನಲ್ಲೂ ಸಹ ಆ ಒಂದು ಅದೃಷ್ಟದಾಯಕವಾದ ವಿಚಾರಗಳು ಲಭಿಸ್ತಕ್ಕಂಥದ್ದು. ಆಮೇಲೆ 46ನೇ ಏಜ್ನಲ್ಲಿ
ಅದಾದಮೇಲೆ 50ನೇ ಏಜ್ನಲ್ಲಿ. ಒಟ್ಟಾರೆ ಈ 4 ಹಂತಗಳಲ್ಲಿ ಅದೃಷ್ಟದಾಯಕವಾದಂಥ ವಿಚಾರಗಳು ಅವರ ಈ ವಯಸ್ಸಿನಲ್ಲಿ, ಎಸ್ಪೆಷಲಿ ಏನು ಈ 4 ವಯಸ್ಸುಗಳು, ಒಂದು 34, 37, 46 ಹಾಗೆ 50ನೇ ವಯಸ್ಸಿನ ಆ ಒಂದು ವರ್ಷಗಳಲ್ಲಿ ಖಂಡಿತವಾಗ್ಲೂ ದೊರಕುತ್ತೆ. ಯಾವ ಥರ ಅದೃಷ್ಟ ಬರುತ್ತಪ್ಪ ಅಂತಂದರೆ, 34ನೇ ವಯಸ್ಸಿನಲ್ಲಿ ಆರ್ಥಿಕವಾಗಿ ಒಂದು ಮೇಲಕ್ಕೆ ಬರತಕ್ಕಂತಹ ಒಂದು ಏಳಿಗೆಯುತವಾದ ಅದೃಷ್ಟ ಅವ್ರಿಗೆ ದೊರಕುತ್ತೆ. ಆಮೇಲೆ 37ನೇ ವಯಸ್ಸಿನಲ್ಲಿ ಒಂದು ಲೌಕಿಕವಾದಂತಹ ಭೋಗಭಾಗ್ಯಗಳು ಅಂತ ಏನು ಹೇಳ್ತೀವಿ, ಆ ಮೆಟ್ರಿಲಿಸ್ಟಿಕ್ ಅಚೀವ್ಮೆಂಟ್ಸ್ನ ಒಂದೋ ಥರ ಆಗುತ್ತೆ. ಆಮೇಲೆ 46ನೇ ಏಜ್ನಲ್ಲಿ, ಆ 46th ಏಜ್ನಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ರೆಪ್ಯುಟೇಷನನ್ನು ಅವರು ಕಂಡುಕೊಳ್ತಾರೆ. ಆ ಸಾಮಾಜಿಕ ವರ್ಚಸ್ಸು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ. 50ನೇ ವಯಸ್ಸಿನಲ್ಲಿ ಒಂದು ಓವರಾಲ್ ಡೆವಲಪ್ಮೆಂಟ್, ಅವ್ರ ಜೀವನದಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಅವರು ಜೀವನವನ್ನು ಒಂದು ಸುಗಮವಾಗಿ ಅವ್ರ ವಿವೇಚನೆಯಿಂದ ಮಾಡ್ಕೊಂಬಂದಿರತಕ್ಕಂಥ ಫಲವಾಗಿ ಅವ್ರಿಗೇನು ದೊರಕಬೇಕು ಅಷ್ಟೆಲ್ಲ ಒಂದು ವಿಚಾರಗಳು ಸಹ ಓವರಾಲ್ ಆ ಭಗವಂತ ಒಟ್ಟಾರೆ ಅವರಿಗೆ ಅನುಗ್ರಹ ಪೂರಿತವಾಗಿ ಕೊಡ್ತಕ್ಕಂತಹ ಒಂದು ಕಾಲಘಟ್ಟ ಅಂದರೆ ಆ ಒಂದು ವಯಸ್ಸು 50ನೇ ವರ್ಷ. ಒಟ್ಟಾರೆ ಈ ಹಂತಗಳಲ್ಲಿ ಇಂತಿಂಥ ಏಜ್ನಲ್ಲಿ ಅವ್ರಿಗೆ ಒಂದು ಸ್ಟೇಜ್ ಬೈ ಸ್ಟೇಜ್ ಅದೃಷ್ಟಗಳು ಲಭಿಸ್ತಕ್ಕಂಥ ವಿಚಾರ. ಈ ಅದೃಷ್ಟವನ್ನು ಕೊಡ್ತಕ್ಕಂತಹ ದೇವತೆ ಸಾಕ್ಷಾತ್ ಚಂದ್ರ. ಅದಕ್ಕೆ ನೋಡಿ, ಮೃಗಶಿರ ನಕ್ಷತ್ರಕ್ಕೆ ಒನ್ ಮೋರ್ ಪ್ರತ್ಯಧಿ ದೇವತೆ ಅಂತ ನಾವು ಹೇಳ್ಬೋದು. ಮೂಲ ಗ್ರಹ ಬಂದು ಕುಜ, ಅಂದರೆ ರೂಲಿಂಗ್ ಪ್ಲ್ಯಾನೆಟ್ ಬಂದು ಮಾರ್ಸ್, ಆ್ಯಂಡ್ ರೂಲಿಂಗ್ ಡಯಟಿ ಅಂತ ಬರುತ್ತೆ, ಅಂದರೆ ಪ್ರತ್ಯಧಿ ದೇವತೆ ಅಂತ ಬರ್ತಕ್ಕಂಥ ಕಾನ್ಸೆಪ್ಟು. ಆ ಪ್ರತ್ಯಧಿ ದೇವತೆ ಯಾರಪ್ಪ ಅಂತಂದರೆ ಅದು ಸೋಮ. ಸೋಮ ಅಂದರೆ ಬೇರೆ ಯಾರೂ ಅಲ್ಲ, ಚಂದ್ರ. ಅದಕ್ಕೆ ಕೃಷ್ಣ ಯಜುರ್ವೇದದಲ್ಲಿ ಭಾಳ ವಿಶೇಷವಾದಂತಹ ಒಂದು ನವಗ್ರಹ ಸೂಕ್ತ ಬರುತ್ತೆ. ಆ ನವಗ್ರಹ ಸೂಕ್ತದಲ್ಲಿ ಚಂದ್ರನ ಒಂದು ಸೂಕ್ತದಲ್ಲಿ ಭಾಳ ವಿಶೇಷವಾಗಿ ಹೇಳಿರ್ತಕ್ಕಂಥ ಒಂದು ವಿಚಾರ, ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಣಿಯಂ ಪವಾವಾಜಸ್ಯ ಸಂಗಥೇ ಅಪ್ಸು ಮೇ ಸೋಮೋ ಹಬ್ರವೀದ್ ಅಂತರ್ವಿಶ್ವಾನಿ ಬೇಷಜ ಅಂತ ಹೇಳ್ತಕ್ಕಂಥ ವಿಚಾರ. ಅಂದರೆ ನೋಡಿ, ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ್ವಿಶ್ವಾನಿ ಅಂತ ಬರುತ್ತೆ ವಿಷಯ. ಅಂದರೆ ಅಬ್ರವೀದ್ ಅಂತರ್ವಿಶ್ವಾನಿ ಅಂತ ಅದನ್ನು ಎರಡು ಸೇರಿ ಪದವನ್ನು ಹೇಳ್ತಕ್ಕಂಥದ್ದು. ಅದು ಅರ್ಥ ಏನಪ್ಪ ಅಂತಂದರೆ, ಅಂತರ್ವಿಶ್ವ ಅಂದರೆ ಯಾವುದು? ನಮ್ಮ ಮನಸ್ಸು. ಅಂತರ್ವಿಶ್ವ ಅಂದರೆ ಇಡೀ ಭಗವಂತ ಏನು ಮಾಡಿದನಪ್ಪ ಅಂದರೆ, ಮನಸ್ಸಿನಲ್ಲಿ ಏನೆಲ್ಲ ವಿಶ್ವದಲ್ಲಿ ಇರ್ತಕ್ಕಂಥ ವಿಚಾರಗಳಿದ್ದಾವೆ ಅಥವಾ ಬ್ರಹ್ಮಾಂಡದಲ್ಲೇ ಇರ್ತಕ್ಕಂಥ ವಿಚಾರಗಳಿದ್ದಾವೆ, ಅದು ಎಲ್ಲವನ್ನು ನಾವು ಮನಸ್ಸಿನ ಮೂಲಕ ಅರಿಯುವಂತಹ ಒಂದು ವಿಶೇಷವಾದ ಸಾಕ್ಷಿ ಪ್ರಜ್ಞೆಯನ್ನು ಭಗವಂತ ಆ ಮನಸ್ಸಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಅಂತರ್ವಿಶ್ವ ಅಂತ ಅದನ್ನು ಈ ಯಜುರ್ವೇದದಲ್ಲಿ ಉಲ್ಲೇಖನೆ ಮಾಡಿರ್ತಕ್ಕಂಥದ್ದು. ಈ ಅಂತರ್ವಿಶ್ವ ಅಂತ ಉಲ್ಲೇಖನೆ ಇರ್ತಕ್ಕಂಥದ್ದು ಈ ಚಂದ್ರನ ಸೂಕ್ತದ ಈ ಶ್ಲೋಕದಲ್ಲಿ. ಹಾಗಾಗಿ ಮೃಗಶಿರ ನಕ್ಷತ್ರದವ್ರಿಗೆ ಅಷ್ಟು ಅವರು ಮನಸ್ಸಿನಲ್ಲಿ ಎಷ್ಟು ವಿಚಾರಗಳನ್ನೂ ಸಹ ಅವರು ಮರೆಯಲ್ಲ, ಅಷ್ಟು ವಿಚಾರಗಳಿರುತ್ತೆ. ಅದಕ್ಕೆ ಎಲ್ಲರಿಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಮೃಗಶಿರ ನಕ್ಷತ್ರದವ್ರಿಗೆ ಪ್ರತ್ಯಧಿ ದೇವತೆಯಾಗಿ ಈ ಸೋಮ ಅಥವಾ ಚಂದ್ರ ಇರತಕ್ಕಂಥ ಕಾರಣ ಆ ಅಂತರ್ವಿಶ್ವ ಅಂದರೆ ಅಷ್ಟು ಈ ಮಾಸದೇ ಇರುವಷ್ಟು ವಿಚಾರಗಳು, ಸ್ಮರಣೆಗೆ ನಿಲುಕದ ಹಲವು ವಿಚಾರಗಳನ್ನ ಆ ಒಂದು ಮನಸ್ಸಿನಲ್ಲಿ ಒಂದು ಮನಸ್ಸಿನಲ್ಲಿ ಶೇಖರಿಸಿಕೊಳ್ಳುವಂತಹ ಒಂದು ವಿಶೇಷ ಚೈತನ್ಯವನ್ನು ಏನು ಆ ಚಂದ್ರ ಅಥವಾ ಸೋಮ ಇವ್ರಿಗೆ ಕೊಡ್ತಾನೆ. ದಟ್ ಈಸ್ ರಿಯಲಿ ಫೆಂಟ್ಯಾಬುಲಸ್ ಆ್ಯಂಡ್ ಈ ಪ್ರೊವೈಡ್ಸ್ ಇನ್ ಅಬಂಡೆನ್ಸ್. ಸೊ ಭಾಳ ವಿಶೇಷಕರವಾದ ವಿಚಾರ. ಸೊ ಹಾಗಾಗಿ ಅಪ್ಸುಮೇ ಸೋಮೋ ಅಬ್ರವೀದ್ ಅಂತರ್ವಿಶ್ವಾನಿ ಬೇಷಜ ಅಂತ ಭಾಳ ವಿಶೇಷವಾದ ವ್ಯಾಖ್ಯಾನ. ಮುಂದೆ ಆ ಶ್ಲೋಕದ ಬಗ್ಗೆ ಮಾತಾಡೋಣ. ಯಾಕೆಂದರೆ ಅದ್ರ ಬಗ್ಗೆ ವ್ಯಾಖ್ಯಾನ ಉಲ್ಲೇಖನೆ ಏನೇನಿದೆ, ಅದರ ಭಾವಾರ್ಥ ಎಲ್ಲ ಹೇಳಲಿಕ್ಕೆ ಸಾಕಷ್ಟು ಸಮಯ ಬೇಕು. ಇಷ್ಟು ತಿಳ್ಕೊಳ್ಳಿ. ಗುರುಗಳೇ, ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ
ಯಾವ ವಯಸ್ಸಿನಲ್ಲಿ ಒಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಗುತ್ತೆ, ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ನೋಡಿ, ಜೀವನದಲ್ಲಿ ಎಲ್ಲರೂ ಅಪೇಕ್ಷೆ ಪಡೋ ಥರ ಯಾವಾಗಪ್ಪ ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ನ ಭಗವಂತ ಕೊಡ್ತೀಯಾ ಅಂಥೇಳಿ ಯಾರಿಗೆ ತಾನೇ ಇರೋದಿಲ್ಲ ಅಪೇಕ್ಷೆ. ಮೃಗಶಿರ ನಕ್ಷತ್ರದವ್ರಿಗೂ ಇರುತ್ತೆ, ಹಾಗೆ ಎಲ್ಲ ನಕ್ಷತ್ರದವ್ರಿಗೂ ಇರುತ್ತೆ. ಮೃಗಶಿರ ನಕ್ಷತ್ರದವ್ರಿಗೆ ಸಹಜವಾಗಿ ಆ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಕ್ಕಂಥದ್ದು, ಮೇಜರ್ ಟರ್ನಿಂಗ್ ಪಾಯಿಂಟ್ 36 ತಪ್ಪು 37ನೇ ವಯಸ್ಸು. ನಾನು ಆಗಲೇ ಹೇಳಿದೆ 37ನೇ ಏಜಿನಲ್ಲಿ ಅದೃಷ್ಟದಾಯಕವಾದ ವಿಚಾರವೂ ಕಾದಿದೆ ಅಂಥೇಳಿ. 34ರಿಂದಲೇ ಭಗವಂತ ಏನು ಮಾಡ್ತಾನೆ, ಹಂತವಾಗಿ ಆ ಅದೃಷ್ಟದಾಯಕವಾದ ವಿಚಾರದ ಜೊತೆಗೆ ಏಳಿಗೆಯನ್ನು ಹೊಂದುವಂತಹ ಒಂದು ಆ ಫರ್ದರ್ ಆರ್ ನೆಕ್ಸ್ಟ್ ಲೆವೆಲ್ ಪ್ರೋಗ್ರೆಸಿವ್ ಮ್ಯಾಟರ್ಸ್ನೂ ಸಹ ಅವ್ರಿಗೆ ವರದಾನವಾಗಿ ಕೊಡ್ತಾನೆ. ಹಾಗಾಗಿ ಸೂರ್ಯ ಮತ್ತು ಚಂದ್ರ ಇವರ ಸದನುಗ್ರಹದಿಂದ ಸಿಗ್ತಕ್ಕಂಥದ್ದು. ಹಾಗಾಗಿ ಮನಸ್ಸನ್ನು ಅವರು ಒಂದು ಏಕಮುಖವಾಗಿ ಇಟ್ಕೋಬೇಕು ಅಂತಂದರೆ ಒಂದೇ ಹ್ಯಾಂಗಲಲ್ಲಿ ಯೋಚನೆ ಮಾಡೋ ಥರ ಇರಬೇಕು. ಅಂದರೆ ಸದುದ್ದೇಶಪೂರ್ವಕವಾಗಿ, ಒಂದು ಸದಾಚಾರಯುಕ್ತವಾಗಿ, ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸದ್ವಿಚಾರಗಳ ಲೆಕ್ಕಾಚಾರದಲ್ಲಿ. ಸದಾಚಾರ ಸದ್ವಿಚಾರ ಅನ್ನೋದು ಕೀವರ್ಡು ಮೃಗಶಿರ ನಕ್ಷತ್ರದವ್ರಿಗೆ. ಖಂಡಿತವಾಗ್ಲೂ ಸದಾಚಾರಿಗಳು, ಸದ್ವಿಚಾರಿಗಳು ಈ ಎರಡೂ ವಿಚಾರದಲ್ಲಿ ಅವರು ಮನಸ್ಸನ್ನು ಏಕಮುಖಗೊಳಿಸ್ಕೊಂಡು 100% ಅವರು ಬದುಕಿದ್ದೇ ಆದರೆ, ನೋ ಡೌಟ್ 34 ಅಲ್ಲಿಂದಲೇ ಹಂತವಾಗಿ ಅಪ್ ಟು 36 37ವರೆಗೂ ಅಷ್ಟರಲ್ಲೇ ಅವ್ರಿಗೆ ಲೈಫ್ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಅಲ್ಲಿವರೆಗೂ ಫೇಸ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಹಂತವಾದ ಕಷ್ಟಗಳು ಬರ್ತವೆ, ಎದುರಿಸ್ಬೇಕು. ಆದರೆ 34ರಿಂದ 37ನೇ ಲೆವೆಲಲ್ಲಿ ಬರ್ತಕ್ಕಂಥ ಸ್ಟೆಪ್ ಬೈ ಸ್ಟೆಪ್ ಏನು ಅವ್ರಿಗೆ ಪ್ರೋಗ್ರೆಷನ್ನು ಅಥವಾ ಪ್ರೋಗ್ರೆಸಿವ್ ಸ್ಟೆಪ್ಸ್ ಅಂತ ಹೇಳ್ತೀವಿ, ಅದು ಬಂದಾದ ಮೇಲೆ ಅವರ ವರ್ಚಸ್ಸೇ ಚೇಂಜು. ಅವರ ಜೀವನದ ಆ ದಿಕ್ಕೇ ಬೇರೊಂದು ಕಡೆಗೆ, ಅದು ಆ ಒಂದು ಟರ್ನಿಂಗ್ ಪಾಯಿಂಟು ಸಿಕ್ಕಾದ ಮೇಲೆ ಆ ಜೀವನವೇ ಬೇರೊಂದು ದಿಕ್ಕಿನಡೆಗೆ ಸಾಗುತ್ತಲ್ಲ, ಆ ಜೀವನವೇ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಅದರ ಹಿಂದಿನ ಜೀವನ ಹೋಲಿಸ್ಕೊಂಡಾಗ ಆ ಮುಂದಿನ ಆ ಒಂದು 36 37 ವಯಸ್ಸಿನ ನಂತರದ ಜೀವನವೇ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಪರವಾಗಿಲ್ಲಪ್ಪ, ಇದೇ ನನಗೆ ಬೇಕಾಗಿದ್ದಿದ್ದು, ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಅಂತ ಹೇಳಿ ಆ ವ್ಯಕ್ತಿಗಳು, ಆ ಮೃಗಶಿರ ನಕ್ಷತ್ರದವರು ಒಂದು ಒಳ್ಳೆ ಚಾರ್ಮ್ ಇಟ್ಕೊಂಡು, ಆ ಒಂದು ಒಳ್ಳೆ ಸ್ಪಿರಿಟ್ ಇಟ್ಕೊಂಡು ಲೈಫ್ ಲೀಡ್ ಮಾಡೋ ಥರ ಆಗುತ್ತೆ. ಗುರುಗಳೇ, ಹಾಗಿದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿರೋರು ಪ್ರತ್ಯೇಕವಾಗಿ ಯಾವ ದೇವರನ್ನ ಪೂಜಿಸಬೇಕು, ಮತ್ತು ಇವ್ರಿಗಾಗಿರುವಂತಹ ಪರಿಹಾರ ಕ್ಷೇತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನೋಡಿ, ಮೃಗಶಿರ ನಕ್ಷತ್ರದವರು ನಾನು ಆಗಲೇ ತಿಳಿಸಿದ ಹಾಗೆ ಅವ್ರಿಗಾಗಿ ಏನು ಪ್ರತ್ಯಧಿ ದೇವತೆಯಾಗಿ ಇರ್ತಕ್ಕಂತಹ ಚಂದ್ರ, ಈ ಚಂದ್ರನ ಒಂದು ಸಾಂಕೇತಿಕವಾದಂತಹ ದೇವ ಅಥವಾ ದೇವತೆ ಅಂತಂದರೆ ಅದು ಶಿವ ಪಾರ್ವತಿ. ಶಿವ ಪಾರ್ವತಿಯರ ಆರಾಧನೆಯಿಂದ ಖಂಡಿತವಾಗಲೂ ಇವರಿಗೆ ಸರ್ವತಾಭಿವೃದ್ಧಿ, ಸಕಲ ರೀತಿಯಾಗಿ ಏಳಿಗೆ ಎಲ್ಲವೂ ದೊರಕುತ್ತೆ. ಅದರಲ್ಲೂ ವಿಶೇಷವಾದಂತಹ ಒಂದು ಪರಿಹಾರ ಕ್ಷೇತ್ರ, ಅದನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದೀರಿ. ಪರಿಹಾರ ಕ್ಷೇತ್ರ ಯಾವುದಪ್ಪ ಅಂತಂದರೆ, ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತಹ ಬಹಳನೇ ಒಂದು ಪ್ರಾಚೀನ ಕಾಲದ ಒಂದು ದೇವಾಲಯ. ಹೆಚ್ಚು ಕಡಿಮೆ ಇದು ಒಂದು 600-700 ವರ್ಷಗಳ ಒಂದು ಸರಿಸುಮಾರು 700ಕ್ಕಿಂತ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅಷ್ಟು ಇತಿಹಾಸವನ್ನು ಹೊಂದಿರತಕ್ಕಂತಹ ಸೋಮೇಶ್ವರನ ದೇವಾಲಯ. ಇದು ಎಲ್ಲಪ್ಪ ಇದೆ ಅಂತಂದರೆ, ಬೆಂಗಳೂರು ನಗರದ ಒಂದು ಹಲಸೂರು ಅನ್ನುವಂತಹ ಒಂದು ಜಾಗದಲ್ಲಿ ಅಥವಾ ಒಂದು ಊರಿನಲ್ಲಿ ಇರತಕ್ಕಂಥದ್ದು. ಇದು ಈ ಒಂದು ದೇವಸ್ಥಾನ ಚೋಳರ ಕಾಲದ್ದು. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ನಾಡಪ್ರಭುಗಳಾದ ಕೆಂಪೇಗೌಡರು ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಆ್ಯಕ್ಚುಲಾಗಿ ಚೋಳರ ಕಾಲದಿಂದ ಅದು
ಒಂದು ವಿಧವಾಗಿ ಆ ಒಂದು ಸೋಮೇಶ್ವರನನ್ನು ಪೂಜೆ ಮಾಡ್ತಾ ಬಂದಿದ್ದರು. ಕಾಲಾನಂತರ ಅದು ಸ್ವಲ್ಪ ರಿನೋವೇಷನ್ಗೆ ಒಳಪಡಬೇಕಾಗಿತ್ತು, ಅಂದರೆ ಪುನಶ್ಚೇತನಗೊಳ್ಳಬೇಕಾಗಿತ್ತು. ತದನಂತರದಲ್ಲಿ ಸ್ವಾಮಿ ಸೋಮೇಶ್ವರ ಕೆಂಪೇಗೌಡರ ಒಂದು ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಆ ಒಂದು ಸೋಮೇಶ್ವರನ ಒಂದು ದೇವಾಲಯಕ್ಕೆ, ಆ ಒಂದು ವಿಗ್ರಹಕ್ಕೆ ಒಂದು ಪುನಶ್ಚೇತನಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅಂತ ಏನು ಸಾಕ್ಷಾತ್ ಭಗವಂತ ಸೋಮೇಶ್ವರನೇ ಅವರ ಕನಸಿನಲ್ಲಿ ಬಂದು ಹೇಳಾಗಿ, ತದನಂತರದಲ್ಲಿ ಏನು ಅವತ್ತಿನ ಏನು ನಮ್ಮ ಯಲಹಂಕ ಇದೆ ಬೆಂಗಳೂರಿನಲ್ಲಿ, ಆ ಯಲಹಂಕದ ಒಂದು ನಾಡಪ್ರಭುಗಳು ಅಂತ ಒಟ್ಟಾರೆ ಅವರ ಒಂದು ಬಳಗ ಏನಿತ್ತು, ಕೆಂಪೇಗೌಡರ ಬಳಗ, ಪ್ರಮುಖ ರೂವಾರಿ ಅದರಲ್ಲಿ ಕೆಂಪೇಗೌಡರು. ಆ ಕೆಂಪೇಗೌಡರು ಮತ್ತು ಅವರ ಬಳಗದ ಏನು ಎಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನು ಪುನಶ್ಚೇತನಗೊಳಿಸೋದ್ರ ಜೊತೆಗೆ ಜೀರ್ಣೋದ್ಧಾರ ಮಾಡಿ, ತದನಂತರದಲ್ಲಿ ಈ ದೇವಸ್ಥಾನದಲ್ಲಿ ಭಾಳ ವಿಶೇಷವಾದಂತಹ ಉತ್ಸವಗಳನ್ನು, ಪೂಜಾ ಕೈಂಕರ್ಯಗಳನ್ನು ಮಾಡೋ ಸಲುವಾಗಿ ಒಂದು ದೀಕ್ಷಿತರ ಒಂದು ಸಮುದಾಯಕ್ಕೆ ಬರ್ತಕ್ಕಂತಹ ಅರ್ಚಕರನ್ನು ಅಲ್ಲಿ ನೇಮಕ ಮಾಡ್ತಾರೆ. ಅವರು ಅವತ್ತಿಂದಲೂ ಇವತ್ತಿನವರೆಗೆ ಅವರ ಕುಟುಂಬಸ್ಥರು, ದೀಕ್ಷಿತರ ಕುಟುಂಬಸ್ಥರು ಭಾಳ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ, ಕೈಂಕರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತು ಶಿವರಾತ್ರಿ ಹಬ್ಬದ ದಿವಸ ಎಷ್ಟು ಜನಸಾಗರ ಅಂತಂದರೆ ಲಕ್ಷಾಂತರ ಜನ ಬರ್ತಾರೆ. ಸ್ವಾಮಿ ಸೋಮೇಶ್ವರ ಅಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರ ಅಪೇಕ್ಷೆಗಳನ್ನ ಈಡೇರಿಸೋದ್ರ ಜೊತೆಗೆ ಮಾನಸಿಕವಾದ ಖಿನ್ನತೆಯನ್ನು ಹೊಂದಿರತಕ್ಕಂಥವರು, ಹಾಗೇ ಒಂದು ದೈಹಿಕವಾಗಿ ಏನು ರೋಗಗ್ರಸ್ತರಾಗಿ ಅಥವಾ ಯಾವುದೇ ವಿಧವಾದಂತಹ ಒಂದು ಫಿಸಿಕಲ್ ಸ್ಟ್ರೆಸ್ ಹೊಂದಿರತಕ್ಕಂತಹ ಜನ ಅಥವಾ ಮೆಂಟಲ್ ಸ್ಟ್ರೆಸ್ಸನ್ನು ಹೊಂದಿರತಕ್ಕಂತಹ ಜನ ಇರ್ತಾರೆ. ಆ ಫಿಸಿಕಲ್ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ಸನ್ನು ಹೊಂದಿರತಕ್ಕಂಥ ಜನಗಳು ಈ ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ 48 ದಿನಗಳ ಒಳಗಾಗಿ ಅವ್ರಿಗೆ ಖಂಡಿತವಾಗ್ಲೂ ಆ ಒಂದು ಫಿಸಿಕಲ್ ಆರ್ ಮೆಂಟಲ್ ಸ್ಟ್ರೆಸ್ಸಿಂದ ಅವರು ರಿಲೀವ್ ಆಗೇ ಆಗ್ತಾರೆ. ಖಂಡಿತವಾಗ್ಲೂ ಅದರಲ್ಲಿ ಬೇರೊಂದು ಮಾತಿಲ್ಲ. ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ಒಂದು ಮಾನಸಿಕವಾಗಿ ಒಂದು ಗಟ್ಟಿತನವನ್ನು ಕೊಡ್ತಕ್ಕಂತಹ ದೈವ, ದೇಹದಲ್ಲಿ ಅನಾರೋಗ್ಯ ಎಷ್ಟೇ ಇದ್ದರೂ ಸಹ ಹೇಗೆ ಅದರಿಂದ ಈಚೆಗೆ ಬರಬೇಕು, ಅದಕ್ಕೊಂದು ದಾರಿ ಬೇಕು, ಅದಕ್ಕೆ ಸೂಕ್ತವಾದಂತಹ ವೈದ್ಯರು ಬೇಕು. ಹಾಗಾಗಿ ಭಗವಂತ ಅಲ್ಲಿ ಬರೀ ಸೋಮೇಶ್ವರನಾಗಿಲ್ಲ, ಅವನಲ್ಲಿ ವೈದ್ಯನಾಥೇಶ್ವರನಾಗಿಯೂ ಸಹ ಭಕ್ತರ ಒಂದು ಆ ಬಾಧೆಗಳನ್ನು, ಅದರಲ್ಲೂ ರೋಗ ಬಾಧೆಗಳನ್ನು ನಿವಾರಣೆ ಮಾಡುವಂತಹ ಒಬ್ಬ ಮಹಾದೈವವಾಗಿ ಅಲ್ಲಿ ವರ ಕೊಡ್ತಾ ಇದ್ದಾನೆ ಸೋಮೇಶ್ವರ ಸ್ವಾಮಿ. ಅದರಲ್ಲೂ ಸೋಮ ಪ್ರದೋಷ ಕಾಲ ಅಂತ ಬರುತ್ತೆ. ಸೋಮವಾರದ ದಿವಸ ತ್ರಯೋದಶಿ ಬರ್ತಕ್ಕಂತಹ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಅಥವಾ ಸೋಮವಾರ ಬೆಳಿಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ಖಂಡಿತವಾಗಲೂ ನಿಮ್ಮ ಎಲ್ಲ ಅಪೇಕ್ಷೆಗಳು, ಅದರಲ್ಲೂ ಮೃಗಶಿರ ನಕ್ಷತ್ರದವರ ವಿಶೇಷವಾದಂತಹ ಅಪೇಕ್ಷೆಗಳು ಈಡೇರ್ತಕ್ಕಂಥದ್ರಲ್ಲಿ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಗವಂತನ ಮೊರೆ ಹೋಗಿ ಹಲಸೂರಿನಲ್ಲಿರ್ತಕ್ಕಂತಹ ಸೋಮೇಶ್ವರನ ದೇವಸ್ಥಾನ ಬಹು ವಿಶೇಷವಾದಂತಹ ಈಪ್ಸಿತ ಫಲಗಳನ್ನು ಕೊಡ್ತಕ್ಕಂತಹ ಒಂದು ದೈವ ಸೋಮೇಶ್ವರ ಸ್ವಾಮಿ ಏನಿದ್ದಾರೆ, ಆ ಸ್ವಾಮಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಸೋಮೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇದೇ ನಿಮಗೆ ಇರತಕ್ಕಂತಹ ವಿಶೇಷವಾದ ಪರಿಹಾರ ಕ್ಷೇತ್ರ. ಹಾಗೆ ಯಾರಿಗೇ ಆಗಲಿ ರೋಗಬಾಧೆ ಇದ್ದರೆ ಮಾನಸಿಕವಾಗಾದರೂ ಸರಿ, ದೈಹಿಕವಾಗಾದರೂ ಸರಿ, ಅವರು ಸಹ ಹೋಗಿದ್ದು ಬನ್ನಿ. 48 ದಿನಗಳಲ್ಲಿ ನಿಮಗೆ ಆಗ್ತಕ್ಕಂತಹ ಒಂದು ಆ ಬದಲಾವಣೆ, ಆ ಒಂದು ಸ್ಥಿತಿಗತಿಗಳ ಬದಲಾವಣೆ, ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೀವೇ ಅದಕ್ಕೆ ಸಾಕ್ಷೀಭೂತವಾಗಿ ಖಂಡಿತವಾಗ್ಲೂ ಅದನ್ನು ಎದುರು ನೋಡ್ತೀರಿ. ಅದ್ರಲ್ಲಿ ಬೇರೊಂದು ಮಾತೇ ಇಲ್ಲ. ಇದು ಬರೆದಿಟ್ಕೊಳ್ಳಿ ಬೇಕಾದರೆ. ಗುರುಗಳೇ,
ಹಾಗಿದ್ರೆ ಈ ನಕ್ಷತ್ರದಲ್ಲಿ ಯಾರಾದರೂ ವಿಶೇಷ ವ್ಯಕ್ತಿಗಳು ಹುಟ್ಟಿದಾರಾ? ಅವ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಮಹಾದೈವ, ಕಲಿಯುಗದ ಕಾಮಧೇನು, ಈ ಕಲಿಯುಗದಲ್ಲಿ ಭಕ್ತರ ಏಳಿಗೆಗಾಗಿ, ಭಕ್ತರ ಒಂದು ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಕಲಿಯುಗ ಕಲ್ಪವೃಕ್ಷ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಮಹಾಗುರುಗಳು, ಸಾಕ್ಷಾತ್ ಏನು ಇವತ್ತಿಗೂ ಸಹ ಭಕ್ತರ ಒಂದು ಇಷ್ಟಾರ್ಥದಂತೆ, ಹಾಗೆ ಭಕ್ತರ ಅಪೇಕ್ಷೆಯಂತೆ ನಿಜವಾದ ಭಕ್ತಿ ತೋರಿದ ಭಕ್ತರ ಮನೆಗೇನೆ ಬರ್ತಾರೆ ಅಂತ ಅಷ್ಟರ ಮಟ್ಟಿಗೆ ನಂಬಿಕೆಯನ್ನು ಇಟ್ಟು ಆ ಭಕ್ತರು ನಮ್ಮನೆಗೂ ಬಂದೇ ಬರ್ತಾರಪ್ಪ ದೇವರು ಅಂತ ಹೇಳಿ ಇವತ್ತು ಅವರ ಮಲಗಿದ್ದಾಗ ಕನಸಿನಲ್ಲಿ ಬರ್ತಕ್ಕಂಥದ್ದು, ಅವ್ರಿಗೇ ಗೊತ್ತಿಲ್ಲದಂಗೆ ಅವ್ರ ಮನೆಗೆ ಬಂದು ಆಶೀರ್ವಾದ ಮಾಡಿ ಹೋಗಿರ್ತಕ್ಕಂಥ ಅದೆಷ್ಟೋ ನಿದರ್ಶನ ಇರತಕ್ಕಂತಹ ವಿಚಾರ. ಇದೆಲ್ಲ ಕೇಳಿದ್ರೆ ಕೆಲವೊಂದು ನಿದರ್ಶನಗಳ ಮೂಲಕ ನಿಜವಾಗ್ಲೂ ಹೌದೇನಪ್ಪ ಅಂತ ಅನಿಸುತ್ತೆ. ಅಂಥ ಒಂದು ವಿಶೇಷಕರವಾದಂತಹ ಗುರುಗಳು, ಕಲಿಯುಗದ ಕಾಮಧೇನು, ಕಲಿಯುಗದ ಕಲ್ಪವೃಕ್ಷ, ಭಕ್ತರ ಪಾಲಿನ ಆಶಾಕಿರಣ, ಮಹಾಗುರುಗಳು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹುಟ್ಟಿರ್ತಕ್ಕಂಥದ್ದು ಇದೇ ಮೃಗಶಿರ ನಕ್ಷತ್ರದಲ್ಲಿ. ಅಂಥ ಒಂದು ಮಹಾ ನಕ್ಷತ್ರ ಗುರುಗಳ ಒಂದು ಜನ್ಮ ನಕ್ಷತ್ರ. ಇಂಥ ಗುರುಗಳು ಎಷ್ಟೋ ಜನ ಹೇಳಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ, ಇಂಥ ಗುರುವ ಕಾಣೆನು ಅಂಥೇಳಿ. ಅಂದರೆ ಏನಪ್ಪ ಮಹಾಗುರುಗಳು, ಏನು ಕೇಳಿದ್ರೂ ಭಕ್ತರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಏನು ಹರಿಸ್ಕೊಂಡು ಹೋಗಿರ್ತಾರೆ ಅಂದರೆ ಆ ಹರಕೆಗೆ ಒಂದು ಬೆಲೆ ಇರಬೇಕು, ಆ ಯೋಗ್ಯತೆಗೆ ಅನುಗುಣವಾದ ಹರಕೆ ಇರಬೇಕು, ಅವನ ಶಕ್ತಿಗೆ ಅನುಗುಣವಾದಂತಹ ಹರಕೆ ಮಾಡ್ಕೋಬೇಕು. ಈಗ ಅವ್ನ ದುಡಿಮೆ ಒಂದು 30,000 40,000 ದುಡಿತಾನೆ ಅಂತಂದಾಗ ಭಗವಂತ ನನಗೆ ಬರೋ ತಿಂಗಳು 1 ಕೋಟಿ ಕೊಡು ಅಂದರೆ ಯಾರೂ ಕೊಡೋಕ್ಕಾಗಲ್ಲ, ಭಾಳ ಕಷ್ಟ ಅದು. ಅಂದರೆ ನಮ್ಮ ಒಂದು ಶಕ್ತಿಗೆ ಅನುಗುಣವಾದಂತಹ ಹರಕೆ ಆಗಿರಬೇಕು. ಏನೋ ಒಂದು ಕಷ್ಟ ಇದೆ, ಅದನ್ನು ತೀರಿಸುವಂಥ ಮಟ್ಟಿಗೆ ಅನುಗ್ರಹಿಸಪ್ಪ ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ದಿಢೀರಂತ ರಾತ್ರಿ ಶ್ರೀಮಂತ ಆಗಿಬಿಡಬೇಕು ಅಂತ ಕೇಳ್ಕೊಂಡ್ರೆ ಯಾವ ದೇವರು ಕೊಡೋಕ್ಕಾಗಲ್ಲ, ಹಾಗೆ ಗುರುಗಳು ಸಹ ಕೊಡೋದಿಲ್ಲ. ಆಮೇಲೆ ಆ ಒಂದು ನಿಟ್ಟಿನಲ್ಲೆಲ್ಲ ಅರಕೆ ಯಾರೂ ಮಾಡಿಕೊಳ್ಳಬಾರ್ದು ಒಂದು ವಿಚಾರ. ಓಕೆ, ಬಟ್ ಏನಂದರೆ ವಾಟ್ ಎವರ್ ದಿ ಥಿಂಗ್ಸ್, ದಿ ಜೋಕ್ಸ್ ಅಪಾರ್ಟ್, ಒಂದು ವಿಚಾರ ಹೇಳೋದಾದರೆ ಭಕ್ತರಿಗೆ ಅವರ ಒಂದು ಮಾನಸಿಕವಾದಂತಹ ಪರಿಸ್ಥಿತಿಯನ್ನು, ಆ ಒಂದು ಏನು ಆ ಪರಿಸ್ಥಿತಿಯಿಂದ ಅವರು ಆ ಮನಸ್ಸಿನ ಮೂಲಕ ಒಂದು ಗುರುಗಳ ಹತ್ರ ಒಂದು ಅರಕೆ ಮಾಡ್ಕೊಳ್ತಾರೆ. ಆ ಅರಕೆಯನ್ನು ನಿಜವಾಗ್ಲೂ ಒಂದು ವಿಧವಾಗಿ ಪರಿಶೀಲಿಸಿ, ಹೌದಪ್ಪ ನಿಜವಾಗ್ಲೂ ಅವ್ರಿಗೆ ಅದು ಬೇಕಾಗಿದೆ, ನಾನು ಅದನ್ನು ಖಂಡಿತವಾಗ್ಲೂ ಅವರಿಗೆ ವರಪ್ರದವಾಗಿ ಕೊಡಬೇಕು ಅಂತ ಹೇಳಿ ಚೂರೂ ಯೋಚನೆ ಮಾಡದೆ ಆ ಭಕ್ತರಿಗೆ ಆ ಒಂದು ವರವನ್ನು ಕರುಣಿಸ್ತಕ್ಕಂತಹ ಕಾಮಧೇನು ಸ್ವರೂಪರಾದಂತಹ, ಕಲ್ಪವೃಕ್ಷ ಸ್ವರೂಪವಾದಂತಹ ಈ ಕೇಳಿದ ವರಗಳನ್ನು ಬಹು ಬೇಗನೆ ಕರುಣಿಸ್ತಕ್ಕಂತಹ ಆ ಒಂದು ಔದಾರ್ಯ ಇದೆಯಲ್ಲ, ಅದು ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರ ಸಾಧ್ಯ. ಅದಕ್ಕೆ ಎಷ್ಟೋ ಒಂದು ನಿದರ್ಶನಪ್ರಾಯವಾದಂಥ ವಿಚಾರಗಳು ನಮ್ಮ ಕಣ್ಮುಂದೆನೇ ನಾವು ಹಲವಾರು ನೋಡ್ಬೋದು. ನಾನು ಆಗಲೇ ಹೇಳಿದೆ, ಎಷ್ಟೋ ಭಕ್ತರ ಮನೆಗಳಿಗೆ ಅವರು ಒಂದು ರೀತಿ ಒಂದು ವಿಶೇಷವಾದಂತಹ ಒಂದು ವಾಯು ಚೈತನ್ಯದ ಸ್ವರೂಪದಲ್ಲಿ ಅವರು ಬಂದು ಹೋಗಿರ್ತಕ್ಕಂಥದ್ದು. ಹಾಗೆ ಏನೋ ಒಂದು ಕುರುಹುಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಅಥವಾ ಅವರ ಕನಸುಗಳಲ್ಲಿ ಬಂದಿರತಕ್ಕಂಥದ್ದು ಎಷ್ಟೋ ಜನ ಭಕ್ತರಿಗಾಗಿದೆ. ಅದು ನೋಡಿ, ಇದು ತರ್ಕಕ್ಕೆ ನಿಲುಕದೇ ಇರುವಂಥ ವಿಚಾರಗಳು.
ಹಾಗಾಗಿ ತರ್ಕಕ್ಕೆ ಹಾಕೊಂಡು ಯೋಚನೆ ಮಾಡಿದ್ರೆ ಏನೇನೋ ಬರುತ್ತೆ, ವೈಜ್ಞಾನಿಕ ಅದು ಇದು ಅಂತೆಲ್ಲ ಹೇಳಿ. ಆದರೆ ಭಾವನಾತ್ಮಕವಾದ ವಿಚಾರಗಳಿಗೆ ಇದು ನಿಲುಕುವಂಥದ್ದಾಗಿರೋದ್ರಿಂದ ಇದು ಭಕ್ತರ ಸದ್ಭಾವನೆಗೆ ನಿಲುಕುವಂತಹ ವಿಚಾರ. ಹಾಗಾಗಿ ನಿಜವಾದ ಭಕ್ತನಿಗೆ ಮಾತ್ರ ಆ ರೀತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾರೆ ರಾಯರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಮನೆಗೆ ಯಾವುದೋ ರೂಪದಲ್ಲಿ ಬಂದು ಎಲ್ಪ್ ಮಾಡಿರ್ತಾರೆ, ಅಥವಾ ಯಾವುದೋ ಮನುಷ್ಯನ ಒಂದು ರೂಪದಲ್ಲೇ ಬಂದು ಎಲ್ಪ್ ಮಾಡಿರ್ಬೋದು. ಈ ರೀತಿ ಹಲವು ನಿದರ್ಶನಗಳನ್ನ ನಾವು ನೋಡಿದ್ದೀವಿ. ಅದಕ್ಕೆ ನಾನು ಏನಂತ ಹೇಳಿದೆ ಅಂದರೆ, ಬಹಳನೇ ಔದಾರ್ಯವನ್ನು ತೋರಿಸ್ತಕ್ಕಂತಹ ಮಹಾಗುರುಗಳು, ಅವರ ಔದಾರ್ಯಕ್ಕೆ ಎಣೆಯೇ ಇಲ್ಲ, ಅವರ ಔದಾರ್ಯಕ್ಕೆ ಎಲ್ಲೆಯೇ ಇಲ್ಲ. ಇನ್ಫೈನೈಟ್ ವೇನಲ್ಲಿ ಅವರು ಆ ಒಂದು ಔದಾರ್ಯವನ್ನು ತೋರಿಸ್ತಕ್ಕಂಥದ್ದು. ಯಾರಿಗೆ? ಅವರನ್ನೇ ನಂಬಿರ್ತಕ್ಕಂತಹ ಭಕ್ತರಿಗೆ, ಆ ಭಕ್ತ ವೃಂದಕ್ಕೆ ಅವರು ತೋರಿಸುವಂತಹ ಔದಾರ್ಯ. ಅದಕ್ಕೆ ನಿಜವಾಗ್ಲೂ ನಾವು ಹೇಳ್ತಿರೋದು ವಿಚಾರನ ಅದನ್ನು ಆ ಒಂದು ಭಕ್ತರಿಗೆ ಗೊತ್ತು. ನಾನು ರಾಯರ ಭಕ್ತ, ಹಾಗಾಗಿ ನನಗೂ ಆದಷ್ಟು ಕೆಲವೊಂದು ವಿಚಾರಗಳು ನನ್ನ ಜೀವನದಲ್ಲಿ ರಾಯರು ಅವರ ಅನುಗ್ರಹದ ಮೂಲಕ ಕರುಣಿಸಿದ್ದಾರೆ. ನಿಜವಾಗ್ಲೂ ಅವರ ಭಕ್ತಿ ಅಂತ ಬಂದಾಗ ಅವರ ಹೆಸರು ಹೇಳಿದ ತಕ್ಷಣ ಏನೋ ಒಂದು ವಿಧವಾದ ಭಾವಪರವಶತೆ ಮೂಡ್ತಕ್ಕಂಥದ್ದು, ಅದು ಭಕ್ತಿಯ ಸ್ವರೂಪದಲ್ಲಿ ಮೂಡ್ತಕ್ಕಂಥದ್ದು. ನಿಜವಾಗ್ಲೂ ಅಂಥ ಮಹಾ ಗುರುಗಳು ಹುಟ್ಟಿರ್ತಕ್ಕಂಥದ್ದು ಈ ಮೃಗಶಿರ ನಕ್ಷತ್ರದಲ್ಲಿ. ಈ ನಕ್ಷತ್ರದ ಒಂದು ವಿಚಾರಗಳನ್ನು ಏನು ನಾನು ಆವಾಗಿಂದ ಎಷ್ಟೆಲ್ಲ ವಿಚಾರಗಳನ್ನ ನಾನು ಪ್ರೇಕ್ಷಕರಿಗೆ ಅಥವಾ ಈ ಏನು ಶ್ರೀಗಂಧ ವಾಹಿನಿಯ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀನಿ, ಅಷ್ಟೆಲ್ಲ ವಿಚಾರಗಳನ್ನೂ ಸಹ ಒಂದು ಪಾಸಿಟಿವ್ ಕ್ವಾಲಿಟೀಸ್ ಎಲ್ಲ ಏನಿದೆ ಅದೆಲ್ಲವೂ ಸಹ ರಾಯರಲ್ಲಿ ನಾವು ನೋಡ್ಬೋದು. ಹಾಗಾಗಿ ಪರೋಪಕಾರ, ಭಕ್ತರ ಉದ್ಧಾರ ನೋಡಿ, ಲೋಕ ಕಲ್ಯಾಣಾರ್ಥವಾಗಿ ಭಗವಂತ ಇವ್ರನ್ನ ಭಕ್ತರ ಉದ್ಧಾರಕ್ಕಾಗಿ ಈ ಕಲಿಯುಗದಲ್ಲಿ, ಅದರಲ್ಲೂ ಇಂಥ ಒಂದು ಕಲಿಯುಗದ ಈ ಸಂದರ್ಭದಲ್ಲೇ ಪ್ರಥಮ ಪಾದದಲ್ಲೇ ಎಷ್ಟೆಲ್ಲ ಕ್ಲೇಶಗಳು, ಕಲಿಕ್ಲೇಶಗಳು ಜಾಸ್ತಿ ಇದೆ. ಅಂಥ ಸಂದರ್ಭದಲ್ಲಿ ಅವರ ಒಂದು ಆಶೀರ್ವಾದಗಳು, ಅವರ ಒಂದು ಶುಭಪ್ರದವಾದ ವರಪ್ರದವಾದ ವಿಚಾರಗಳು ಪ್ರತಿಯೊಬ್ಬ ಭಕ್ತರಿಗೆ ಬೇಕು ಅಂತ ಹೇಳಿ ಅವರನ್ನು ಇಲ್ಲಿ ಜನ್ಮ ತಾಳುವಾಗೆ ಮಾಡಿದ್ದು, ಇದೆಲ್ಲ ಭಾಳ ವಿಶೇಷಕರವಾದ ವಿಚಾರ. ಹಾಗಾಗಿ ಸಾಕ್ಷಾತ್ ಪ್ರಹ್ಲಾದರ ಅವತಾರ ನಮ್ಮ ರಾಘವೇಂದ್ರ ಸ್ವಾಮಿಯವರು. ಹಾಗಾಗಿ ಆ ಸ್ವಾಮಿಗಳು ನಮ್ಮ ಏನು ನಂಬಿದಂತಹ ಭಕ್ತರಿಗೆ, ಆ ಸ್ವಾಮಿಗಳು ಅವ್ರನ್ನ ನಂಬಿದಂತಹ ಅನೇಕ ಭಕ್ತರನ್ನು ಇವತ್ತಿಗೂ ಉದ್ಧಾರ ಮಾಡ್ತಾ ಇದ್ದಾರೆ, ಮುಂದೆನೂ ಉದ್ಧಾರ ಮಾಡ್ತಾರೆ. ಅಂಥ ಮಹಾ ಗುರುಗಳು ಹುಟ್ಟಿರ್ತಕ್ಕಂಥದ್ದು ಈ ಮೃಗಶಿರ ನಕ್ಷತ್ರದಲ್ಲಿ. ಮೃಗಶಿರ ನಕ್ಷತ್ರದ ಒಂದು ವಿಚಾರಗಳು ಏನಿಷ್ಟೆಲ್ಲ ತಿಳಿಸ್ಕೊಟ್ಟೆ, ಅದನ್ನೆಲ್ಲವನ್ನು ನಾವು ರಾಯರ ವಿಚಾರದಲ್ಲಿ ನಾವು ಖಂಡಿತವಾಗ್ಲೂ ನೋಡ್ಬೋದು. ಹಲವು ರಾಯರ ವಿಚಾರದಲ್ಲಿ ಇನ್ನೂ ಎಷ್ಟೋ ವಿಚಾರಗಳು ಮಾತಾಡೋದು ಇದೆ. ಈ ಸಂದರ್ಭಕ್ಕೆ ಇಷ್ಟು ನಾನು ಹೇಳಿ ಇಲ್ಲಿಗೆ ಮುಗಿಸ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುಗಳೇ, ಕಡೆಯದಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ನೋಡಿ, ಮೃಗಶಿರ ನಕ್ಷತ್ರದವರ ವಿಚಾರದಲ್ಲಿ ಅವರ ಒಂದು ವಿಶೇಷವಾದ ಗುಣ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನುವಂಥದ್ದು, ಅವರ ಮನೋವೈಶಾಲ್ಯತೆ, ಅವರ ದೂರದೃಷ್ಟಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ವಿಚಾರಗಳು, ಹಾಗೆ ಒಂದು ಆಚಾರವಂತ ನಡಿಗೆ, ಹಾಗೆ ಒಂದು ಆ ಏಕಮುಖ, ಅಂದರೆ ಯೂನಿಡೈರೆಕ್ಷನಲ್ ವೇ, ಒಂದೇ ದಾರಿನಲ್ಲಿ ಹೋಗಬೇಕು, ಯಾವ ಕಾರಣಕ್ಕೂ ದಾರಿಯನ್ನು ಬದಲಾವಣೆ ಮಾಡಬಾರ್ದು. ಇದೆಲ್ಲ ಮೋಸ್ಟ್ ಪಾಸಿಟಿವ್ ಕ್ವಾಲಿಟೀಸ್. ಈ ಕ್ವಾಲಿಟೀಸ್ನ ಅವರು ಯಾವತ್ತೂ ಕಂಡುಕೊಂಡೇ ಹೋಗಬೇಕು. ಬೈ ಚಾನ್ಸ್ ಕುಜದೋಷ ಇತ್ತಾ, ಕುಜ ಏನಾದರೂ ಅವ್ರ ಚಾರ್ಟ್ನಲ್ಲಿ 2, 8, 12 ಇಂಥ ಜಾಗದಲ್ಲಿತ್ತು, ಅಥವಾ ಹೆಂಗಸರ ಚಾರ್ಟ್ನಲ್ಲಿ, ಅಂದರೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಮಕ್ಳು ಅಥವಾ ಹೆಂಗಸರ ಚಾರ್ಟ್ನಲ್ಲಿ ಒಂದು ಸಪ್ತಮದಲ್ಲಿ ಕುಜಗ್ರಹದ ಸ್ಥಿತಿ ಇದ್ದಾಗ ಒಂದು ರೀತಿ ಸರ್ವೇ ಸಾಮಾನ್ಯವಾಗಿ ಆ ದೋಷಪ್ರದ ವಿಚಾರಗಳು ಅವ್ರಿಗೆ ಅನ್ವಯವಾಗುತ್ತೆ.
ಅದನ್ನು ಸರಿಪಡಿಸ್ಕೋಬೇಕು. ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತಂದರೆ, ಅವರ 18ನೇ ವಯಸ್ಸಿನಲ್ಲಿ, 27ನೇ ವಯಸ್ಸಿನಲ್ಲಿ, 34ನೇ ವಯಸ್ಸಿನಲ್ಲಿ, ಅದಕ್ಕೂ ಮುಂಚೆ ಅಂದರೂ 32ನೇ ವಯಸ್ಸಿನಲ್ಲಿ, ಅಥವಾ ಇನ್ನೂ ಅವ್ರಿಗೆ ಮಧ್ಯ ವಯಸ್ಸಿನ ಬಂದರೂ ಸಹ ಆ ಕುಜದೋಷ ಇದ್ದು ಅವರದನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಹಂತದಲ್ಲಿ ಯಾವುದೇ ಒಂದು ಪ್ರಿಕಾಷನರಿ ಮೆಷರ್ಸನ್ನು ತಗೊಂಡಿಲ್ಲ ಅಥವಾ ರೆಮಿಡಿಯಲ್ ಮೆಷರ್ಸ್ಗೆ ಅವರು ಮೊರೆ ಹೋಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅವರು ಆ ಕುಜದೋಷದ ನಿರ್ಮೂಲನೆಗಾಗಿ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಬೇಕು. ಅದರಲ್ಲೂ ಕುಜದೋಷ ನಿವೃತ್ತಿ ಪೂಜಾ ಅಂತ ಬರುತ್ತೆ, ಅಥವಾ ಕುಜದೋಷ ಪರಿಹಾರ ಪೂಜಾ ಅಂತ ಬರುತ್ತೆ. ಫಸ್ಟು ಪರಿಹಾರ, ಆಮೇಲೆ ನಿವೃತ್ತಿ. ಈ ಪೂಜೆಯನ್ನು ಮಾಡಿಸ್ಕೊಂಡಿದ್ದಾದ ಮೇಲೆ ಹಾಗೇನೇ ಜೊತೆಗೆ ಅವರು ಗುರುಗಳ ಸೇವೆಯನ್ನು ಮಾಡಬೇಕು. ಅದರಲ್ಲೂ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವರ ಆರಾಧನೆ, ಹಾಗೆ ನಾನು ಆವಾಗಲೇ ತಿಳಿಸಿದಂತಹ ಸೋಮೇಶ್ವರನ ಒಂದು ಆರಾಧನೆಯನ್ನು ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ಏಳಿಗೆಯನ್ನು ಹೊಂದುತ್ತಾರೆ. ಬಹುಮುಖ್ಯವಾಗಿ ಕುಜ ಪ್ರಮುಖವಾದ ಪಾತ್ರ ವಹಿಸ್ತಕ್ಕಂಥ ಗ್ರಹ. ಹಾಗೆ ಪಿತೃದೋಷಗಳೇನಾದರೂ ಇದ್ದರೆ ಅದನ್ನು ಒಂದು ರೀತಿ ಕ್ಲಿಯರ್ ಮಾಡ್ಕೋಬೇಕು. ಹಾಗಾಗಿ ಪಿತೃದೋಷವನ್ನು ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಬಹು ವಿಶೇಷವಾದ ಕ್ಷೇತ್ರ ಗೋಕರ್ಣ. ಗೋಕರ್ಣಕ್ಕೆ ಹೋಗ್ಬಿಟ್ಟು ಪಿತೃದೋಷವನ್ನು ಏನಾದರೂ ಇದ್ದಾಗ ಆ ಪಿತೃದೋಷ ನಿವೃತ್ತಿಗಾಗಿ ಪೂಜೆ, ಅಥವಾ ಯಾವುದೇ ಒಂದು ವಿಧವಾಗಿ ಸೂರ್ಯನ ಸ್ಥಿತಿ ಅಷ್ಟಮ ಅಥವಾ ದ್ವಾದಶ ಸ್ಥಾನದಲ್ಲಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು, ಆ ಒಂದು ನೆಗೆಟಿವ್ ಎಫೆಕ್ಟ್ಸ್ನ ಅಂತಂದಾಗ ಗೋಕರ್ಣಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತಕ್ಕಂಥದ್ದು. ಅಥವಾ ರಾಮೇಶ್ವರಕ್ಕೆ ಹೋಗ್ಬಿಟ್ಟು ಏನು ಆ ರಾಮತೀರ್ಥ ಇದೆ, ಆ ರಾಮತೀರ್ಥದಲ್ಲಿ ಅವರು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಸೊ ಇದು ಭಾಳ ವಿಶೇಷಕರವಾಗಿ ಅವರಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸನ್ನು ಅಲ್ಲಿಂದ ಆಚೆಗೆ ಭಗವಂತ ಕೊಡ್ತಾನೆ. ಹಾಗಾಗಿ ಮೃಗಶಿರ ನಕ್ಷತ್ರದವರು ಇರುತ್ತೆ ಈ ಥರ ಒಂದು ನೆಗೆಟಿವ್ ಕಾನ್ಸಿಕ್ವೆನ್ಸಸ್ಸು ಕೆಲವೊಬ್ರಿಗೆ ಇರುತ್ತೆ. ಬಟ್ ಅದು ನೋಡ್ಕೋಬೇಕಾಗಿರೋದು ಕುಜ ಮತ್ತು ರವಿಯ ಸ್ಥಿತಿಯಿಂದ. ಹಾಗಾಗಿ ಮೃಗಶಿರ ನಕ್ಷತ್ರದವರಿಗೆ ಇಂಟರ್ನಲ್ ಪವರ್ ಚೆನ್ನಾಗಿದೆ, ಅದೆಲ್ಲೋ ಒಂದು ಕಡೆ ಬ್ಲಾಕ್ ಆಗಿರುತ್ತೆ ಅಂತಂದರೆ ಡ್ಯೂ ಟು ದೀಸ್ ಒಂದು ಮಾರ್ಸ್ನ ಒಂದು ಪೊಸಿಷನ್ನು, ಹಾಗೆ ಒಂದು ಸೂರ್ಯನ ಒಂದು ಪೊಸಿಷನ್ನು ಬರ್ತ್ ಚಾರ್ಟ್ನಲ್ಲಿ ಆ ನೆಗೆಟಿವ್ ಪೊಸಿಷನನ್ನು ಪಡೆದಿದ್ದಾಗ ಈ ರೀತಿ ನೆಗೆಟಿವಿಟಿಲಿ ಈ ರೀತಿ ನೆಗೆಟಿವ್ಲಿ ಕೆಲವೊಂದು ವಿಚಾರಗಳು ಅವರಿಗೆ ಅನ್ವಯವಾಗೋ ಥರ ಆಗುತ್ತೆ. ಸೊ ಹಾಗಾಗಿ ಇದು ತಿಳ್ಕೋಬೇಕು. ಇಷ್ಟೆಲ್ಲ ಅರ್ಥ ಮಾಡಿಕೊಂಡು ರೆಮಿಡೀಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮೃಗಶಿರ ನಕ್ಷತ್ರದವರು ಲೋಕನೇ ಗೆಲ್ಬೋದು, ಖಂಡಿತವಾಗ್ಲೂ ಅಷ್ಟು ಶಕ್ತಿ ಇದೆ. ಲೋಕಕ್ಕೆ ಹೆಲ್ಪ್ ಮಾಡ್ಬೋದು. ಲೋಕ ಕಲ್ಯಾಣಕ್ಕಾಗಿ ಹಳಿಲ್ ಸೇವೆ ಮಾಡಿ ಅದು ದೊಡ್ಡ ಸೇವೆಯಾಗಿ ಪರಿವರ್ತನೆ ಆಗುತ್ತೆ. ಭಗವಂತ ನಿಮ್ಮ ಬೆನ್ನೆಲುಬಾಗಿ, ನಿಮ್ಮ ಬೆನ್ನಿನ ಹಿಂದೆ ರಕ್ಷಣೆಯನ್ನು ಕೊಡ್ತಾ ಒಂದು ವಿಧವಾಗಿ ಶ್ರೀರಕ್ಷೆಯನ್ನು ಕೊಡಲಿಕ್ಕೆ ಮುಂದಾಗ್ತಾನೆ. ನಿಮ್ಮ ಇಂಟೆನ್ಷನ್ಸು ಭಾಳ ವಿಶೇಷವಾಗಿ ಸದುದ್ದೇಶಪೂರ್ವಕವಾಗಿ ಇದ್ದಾಗ, ಇಲ್ಲ ದುರುದ್ದೇಶಪೂರ್ವಕವಾಗಿದೆ ಅಂತಂದರೆ ಭಗವಂತ ನಿಮಗೇನು ಯಾವುದೇ ಕಾಲದಲ್ಲೂ ಯಾವುದೇ ಸಂದರ್ಭದಲ್ಲೂ ನಿಮಗೆ ಎಲ್ಪ್ ಮಾಡಲಿಕ್ಕೆ ಅವನೇ ಮುಂದಾಗೋದಿಲ್ಲ. ಹಾಗಾಗಿ ಮೃಗಶಿರ ನಕ್ಷತ್ರದವ್ರಿಗೆ ಇಂಟೆನ್ಷನ್ಸ್ ಕರೆಕ್ಟಾಗಿರಲಿ, ದೂರದೃಷ್ಟಿ ಇರಲಿ, ಹಾಗೆ ಆ ಪಾಸಿಟಿವಿಟಿ ಅನ್ನೋದನ್ನ ಕಂಡುಕೊಂಡು ಹೋಗಿ 100% ನಿಮ್ಮ ಜೀವನದಲ್ಲಿ ನೀವು ಬೆಳವಣಿಗೆ ಆಗೋದನ್ನು ಯಾರೂ ತಡೆಯೋದಕ್ಕಾಗಲ್ಲ. ಇದು 100ಕ್ಕೆ 100 ಸತ್ಯ. ನಿಮ್ಮ ಒಂದು ಬೆಳವಣಿಗೆ ಶತಸಿದ್ಧ, ಅದಂತೂ ಗ್ಯಾರಂಟಿ. ಹಾಗೆ ಇಷ್ಟು ಹೇಳ್ಬೋದು ಈ ಸಂದರ್ಭದಲ್ಲಿ. ಇಷ್ಟು ತಿಳ್ಕೊಳ್ಳಿ. ಮೃಗಶಿರ ನಕ್ಷತ್ರದವ್ರಿಗೆ ಎಲ್ಲ ವಿಧದಲ್ಲೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಗುರುಗಳೇ, ಮೃಗಶಿರ ನಕ್ಷತ್ರದವರ ಸ್ವಭಾವ, ಗುಣ, ಇಂಟೆನ್ಷನ್, ಹಾಗೆ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ ತುಂಬಾ ಅದ್ಭುತವಾಗಿ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳಮ್ಮ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು.